ಆಗೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅವಿರತ ಶ್ರಮ ಬೇಕು, ಕಠಿಣ ಪರಿಶ್ರಮ ಹಾಕಬೇಕು, ಶ್ರದ್ಧೆ ಬೇಕು, ಭಕ್ತಿ ಬೇಕು, ಕೆಲಸದ ಮೇಲೆ ಗೌರವ ಬೇಕು. ಇದೆಲ್ಲವನ್ನು ಆರಂಭಿಕ ಹಂತದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಳವಡಿಸಿಕೊಂಡಿದ್ರು. ಹಂತ ಹಂತದ ಬೆಳವಣಿಗೆಯನ್ನು ಕಂಡುಕೊಳ್ತಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗ್ತಾರೆ. ಅವರ ಸಿನಿಮಾಗಳ ಶೀರ್ಷಿಕೆಗಳನ್ನು ಗಮನಿಸಿ. ಒಡೆಯ, ಯಜಮಾನ, ಈ ರೀತಿಯ ಹಲವಾರು ಸಿನಿಮಾಗಳ ಮೂಲಕ ಸಾಮಾಜಿಕ ಸಂದೇಶವನ್ನು ಕೊಟ್ಟಂತಹ ಇದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿಜ ಜೀವನದಲ್ಲೂ ಕೂಡ ಅದೇ ರೀತಿ ಇದೆಯಾ? ಯಾಕೆ ಪ್ರಶ್ನೆ ಅಂತ ಹೇಳಿದ್ರೆ, ಸಾಲು ಸಾಲು ಆರೋಪಗಳು ಈತನ ಮೇಲೆ ಕೇಳಬರುತ್ತೆ. ಇದೀಗ ನೋಡಿ, ಮರ್ಡರ್ ಕೇಸ್ನಲ್ಲಿ, ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಇವತ್ತು ವಿಚಾರಣೆಯನ್ನು ಎದುರಿಸುವಂಥ ಸ್ಥಿತಿಯನ್ನು ಅದೇ ಚಾಲೆಂಜಿಂಗ್ ಸ್ಟಾರ್ ಅನುಭವಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಆರೋಪಿಗಳ ಸಂಖ್ಯೆ ಕೂಡ 17ಕ್ಕೆ ಏರಿಕೆಯಾಗಿದೆ. ಆದರೆ ಮತ್ತೊಂದು ಆಯಾಮವನ್ನು ಈ ಒಂದು ಪ್ರಕರಣದಲ್ಲಿ ನೋಡ್ತಾ ಹೋಗೋಣ. 5 ತಿಂಗಳ ಗರ್ಭಿಣಿ, ತನ್ನ ಗಂಡನನ್ನು ಆಕೆ ಕಳ್ಕೊಂಡಿದ್ದಾಳೆ. ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದಾಳೆ. ರೇಣುಕಾಸ್ವಾಮಿಯ ಹೆಂಡತಿಯ ಮನಸ್ಸಿನಾಳದ ಮಾತುಗಳಿದು. ಇನ್ನು ರೇಣುಕಾಸ್ವಾಮಿ ತಂದೆ ತಾಯಿ ಕತೆ, ಆ ಗೋಳನ್ನು ಕೇಳೋದೇ ಬೇಡ. ನನ್ನ ಮಗನಿಗೆ ಹೆಂಗೆ ಶಿಕ್ಷೆ ಆಯಿತು ನೋಡಿ, ಅದೇ ಶಿಕ್ಷೆ. ತಪ್ಪು ಮಾಡಿದ್ದಾನೆ, ಒಂದೆರಡು ಬುದ್ಧಿ ಮಾತು ಹೇಳ್ಬೋದಾಗಿತ್ತು, ಏನಾದರೂ ಹೇಳಿ ಕಳಿಸ್ಬೋದಾಗಿತ್ತು. ಆದರೂ ಕೂಡ ಎಂಥ ಪರಿಸ್ಥಿತಿಗೆ ದೂಡ್ಬಿಟ್ರು, ನಮ್ಮ ಮನೆ ದೀಪನ ಆರಿಸ್ಬಿಟ್ಟಿದ್ದಾರೆ ಅಂತ ನರಳಾಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣದ ಹಲವಾರು ಆಯಾಮಗಳಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಂದಷ್ಟು ಚರ್ಚೆ ಮಾಡೋಣ. ಯಾಕಂದರೆ ಈತ ಕೇವಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾತ್ರ ಅಲ್ಲ, ಪ್ರಭಾವಿ ಕೂಡ. ಈಗಾಗಲೇ ರಾಜಕಾರಣಿಗಳು ಒತ್ತಡವನ್ನು ಹೇರ್ತಿದ್ದಾರೆ, ಏನಂತ, ದರ್ಶನ್ ಹೆಸರನ್ನು ಕೈ ಬಿಡುವಂತೆ. ಆ ಸಾಧ್ಯತೆ ಕೂಡ ಇದೆಯಾ? ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಮಾತಾಡೋಣ. ನಾನು ದಿವ್ಯಶ್ರೀ. ಹೌದು, ಕೊಲೆ ಪ್ರಕರಣದಲ್ಲಿ ಇದೀಗ ಆರೋಪಿ ಸ್ಥಾನದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದ್ದಾರೆ. ಇದೆಲ್ಲದರ ನಡುವೆ ದರ್ಶನ್ ಮೇಲೆ ಈಗ ಬಂದಿರುವಂತಹ ಆರೋಪಕ್ಕೆ ಹಲವು ಸಾಕ್ಷಿಗಳು ಕೂಡ ಸಿಕ್ಕಿದೆ. ನೋಡಿ, ಈ ಪ್ರಕರಣವನ್ನು ಆರಂಭಿಕ ಹಂತದಲ್ಲೇ ನಾವು ನೋಡೋದಾದರೆ, ಈ ಕೇಸ್ನಿಂದ ದರ್ಶನ್ ತಪ್ಪಿಸಿಕೊಳ್ಳೋದಕ್ಕೆ ಬಹಳಷ್ಟು ಅವಕಾಶಗಳಿತ್ತು. ಬಟ್ ಇಲ್ಲಿ ಪೊಲೀಸ್ ಕಾನೂನು ಅನ್ನುವಂಥ ಸುವ್ಯವಸ್ಥೆ ಬಹಳ ಬಲವಾಗಿದೆ, ಗಟ್ಟಿಯಾಗಿದೆ. ಹಾಗಾಗಿ ಆರೋಪಿಗಳು ಕೊಟ್ಟಂಥ ಸ್ಟೇಟ್ಮೆಂಟನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಆ ಹಂತದಲ್ಲಿ ವಿಚಾರಣೆ ಅನ್ನೋದು ಸಾಗಿದೆ ಅನ್ನೋದಕ್ಕೆ ಸದ್ಯ ಇವತ್ತು ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲೂ ಕೂಡ ಕೈಕಟ್ಕೊಂಡು ನಿಂತಿದ್ದಂತಹ ದರ್ಶನ್ ಮತ್ತು ಪವಿತ್ರನನ್ನು ನೋಡಿದ್ದೇ ಇದಕ್ಕೆ ಸ್ಪಷ್ಟ ನಿದರ್ಶನ. ಇಲ್ಲಿ ಗಿರೀಶ್ ಅವರು ತಮ್ಮ ನೇತೃತ್ವದ ತಂಡದ ಜೊತೆ ಬಹಳ ವೇಗವಾಗಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆ ಪೊಲೀಸ್ ಇಲಾಖೆಗೆ ಒಂದು ಸಲಾಮನ್ನು ಹಾಕ್ತಾ ಅಭಿಮಾನಿಗಳ ಕುರಿತಂತೆ ಕೂಡ ನಾವು ಮಾತಾಡ್ತೀವಿ. ಹುಚ್ಚು ಅಭಿಮಾನದ ಪರಾಕಾಷ್ಠೆಗೆ ಇವತ್ತು ಹಲವು ಅಭಿಮಾನಿಗಳು ಬಲಿಯಾಗ್ತಾ ಇದ್ದಾರೆ. ಹಲವಾರು ಸಂದರ್ಭದಲ್ಲಿ ದರ್ಶನ್ ಮಾತನಾಡುವಾಗ ಉಲ್ಲೇಖ ಮಾಡಿದ ಒಂದೆರಡು ಸೆಂಟೆನ್ಸನ್ನು ನಾನು ಇವತ್ತು ಹೇಳ್ತೀನಿ. ಅಭಿಮಾನಿಗಳು ಕೊಟ್ಟಂತಹ ಭಿಕ್ಷೆಯಲ್ಲಿ ನನ್ನ ಜೀವನ ಅನ್ನೋಂತಹ ಸ್ಟೇಟ್ಮೆಂಟನ್ನು ಅದೇ ದರ್ಶನ್ ಕೊಡ್ತಾರೆ. ಯಾರಿವರಲ್ಲ, ನಾನೇನು ಕೇರ್ ಮಾಡಬೇಕು ಅನ್ನುವಂತಹ ಅಹಂಕಾರದ ಮಾತುಗಳು ಕೂಡ ಅದೇ ದರ್ಶನ್ ಬಾಯಿಂದ ಬರುತ್ತೆ. ಬಹಳ ದ್ವಂದ್ವ ಇದೆ ದರ್ಶನ್ ಹೇಳಿಕೆಯಲ್ಲಿ. ಯಾಕೆ ಈ ರೀತಿಯ ಮನಸ್ಥಿತಿ? ಹತ್ತಿದಂತಹ ಏಣಿಯನ್ನು, ಬೆಳೆದಂತಹ ಬೆಳವಣಿಗೆಯನ್ನು, ಬಂದ ರೂಟನ್ನು ಹಾಗಾದರೆ ಮರೆತರೆ ಇಂಥ ಪರಿಸ್ಥಿತಿ ಕೂಡ ಬರುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ರೈಟ್. ಇನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರಾಗಿರುವಂಥ ನಾರಾಯಣ ಸ್ವಾಮಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಆಸ್ ಪರ್ ಕೋರ್ಟ್ ಆರ್ಡರ್ ಪ್ರಕಾರ 8-8:30 ನಮಗೆ ಅಡ್ವೊಕೇಟ್ಸ್ಗೆ ಟೈಮ್ ಕೊಟ್ಟಿದ್ರು. ನೆನ್ನೆ ಆರ್ಗ್ಯುಮೆಂಟ್ ಮಾಡಿದಾಗ ನೆನ್ನೆ ಹೇಳಿದರು. ಅದ್ರ ಪ್ರಕಾರ ನಾನು ಬಂದಿದ್ದೆ. ನಾನು ನಿನ್ನೆ ಮೀಡಿಯಾಗಳಲ್ಲೂ ನೋಡಿದೆ, ಕೆಲವೊಬ್ಬರು ಸ್ಟೇಟ್ಮೆಂಟ್ಸ್ಗಳನ್ನ ನಾನು ನೋಡಿದೆ. ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಎ ಲಾಯರಾಗಿ ಕೂಡ ಜವಾಬ್ದಾರಿಯುತವಾಗಿ ಮಾತಾಡಿ ಅಂತ. ಯಾಕೆಂದರೆ ನಾನು ಪಬ್ಲಿಕ್ಕಿಗೆ ಕೂಡ ಹೇಳೋದು ಒಂದೇ ಮಾತು, ಮೀಡಿಯಾದವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ಮಾತು. ನನಗೆ ನಿನ್ನೆ ತನಕ ಒಂದು ಕ್ಲಾರಿಟಿ ಇರಲಿಲ್ಲ, ಇವತ್ತೊಂದು ಕ್ಲಾರಿಟಿ ಬಂದಿದೆ. ನಿಜ, ಒಬ್ಬ ಲಾಯರಾಗಿ ಏನೋ ನನ್ನ ಕ್ಲೈಂಟನ್ನು ಬಚಾವ್ ಮಾಡಬೇಕು ಆ ಥರ ಅಂದ್ಕೊಂಡು ನಾನು ಖಂಡಿತ ಹೇಳ್ತಾ ಇಲ್ಲ. ಸತ್ಯವಾಗಿ ಕೂಡ 1% ಕೂಡ ದರ್ಶನ್ ಅವ್ರಿಗೆ ಆ ಸಾವಿನ ಬಗ್ಗೆ 1% ಕೂಡ ಗೊತ್ತಿಲ್ಲ. ಇದು ಇಟ್ಸ್ ವೆರಿ ಕ್ಲಿಯರ್. ನಾನು ಇದು ಖಂಡಿತ ಹೇಳ್ತೀನಿ ಈ ಇದರಲ್ಲಿ. ಯಾಕಂದರೆ ಜನಕ್ಕೆ ಕೂಡ ಎಲ್ಲೋ ಒಂದು ಕಡೆ ಏನೋ ಹೊಡೆದಿರ್ಬೋದು, ಕುಡಿದು ಹೊಡೆದಿರ್ಬೋದು, ಈ ಥರ ಮಾತಾಡೋದನ್ನ ನಾನು ನಿನ್ನೆವರೆಗೂ ನನಗೊಂದು ಕ್ಲಾರಿಟಿ ಇರಲಿಲ್ಲ ಮಾತಾಡೋದಕ್ಕೆ ಕೂಡ. ಖಂಡಿತವಾಗಿಯೂ ಯಾರೋ ಮಾಡಿದ್ದನ್ನು, ಯಾರೋ ಆಗಿರ್ತಕ್ಕಂಥದ್ದನ್ನು ದರ್ಶನ್ ಅವರು ಈ ಸ್ಥಿತಿಗೆ ಬಂದು ನಿಂತಿರೋದು. ಆಮೇಲೆ ಏನಾಗುತ್ತೆ, ಕೆಲವೊಂದು ಸರ್ಕಮ್ಸ್ಟೆನ್ಸು, ಈಗ ನಾನು ಇಲ್ಲಿ ಬಂದು ಹೋಗಿದ್ದೀನಿ ಅಂದ ಮಾತ್ರಕ್ಕೆ
ನಾನು ಸಮ್ಟೈಮ್ಸ್ ನಾನು ಏನೋ ಮಾಡಿರ್ಬೋದು ಅನ್ನೋ ಒಂದು ಆ ರೀತಿ ಒಂದು ಸಸ್ಪಿಷಿಯಸ್ಸಲ್ಲಿ ಆಗಿರ್ತಕ್ಕಂಥದ್ದು. ಬಟ್ ಖಂಡಿತವಾಗಿಯೂ ಅವನನ್ನು ಸಾಯಿಸುವಂಥ ಮಟ್ಟಕ್ಕೆ ದರ್ಶನ್ ಹೋಗಿಲ್ಲ. ಆಮೇಲೆ ಅದು ಅವ್ರಿಗೆ ಗೊತ್ತಾಗಿರೋದೆ ಮೀಡಿಯಾಗಳಲ್ಲಿ ಪೊಲೀಸ್ನವರು ಬಂದ ಮೇಲೆ. ಅಲ್ಲಿಯವರೆಗೆ ಅವ್ರಿಗೆ ಈ ವಿಚಾರ ಖಂಡಿತವಾಗಿಯೂ ಗೊತ್ತಿಲ್ಲ. ಈಸ್ ರಿಯಲಿ ಇನ್ನೋಸೆಂಟ್. ಏನು ಮಾಡಬೇಕು ಇವಾಗ, ಇನ್ಫಾರ್ಮೇಷನ್ ಬಂದ ತಕ್ಷಣ ಇವಾಗ ನಾವು ಮಾಧ್ಯಮದವರೇ ಆಗಿದ್ರು ನಾವು ಬರ್ತೀವಿ, ಒಂದು ವಿಚಾರ ಆಗ್ತೀವಿ. ಅವ್ರಿಗೆ ಅಕಸ್ಮಾತ್ ವಿಚಾರ ಗೊತ್ತಾದರೆ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ನನಗೆ ಸಂಬಂಧ ಇಲ್ಲದ ಬಗ್ಗೆ ಅಲ್ಲಲ್ಲ, ನನಗೆ ಸಂಬಂಧ ಇಲ್ಲದ ಬಗ್ಗೆ ನಾವು ಯಾರೂ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಅವ್ರು ಹೇಳ್ತಾರೆ, ಅವರಿಗೆ ನಾಲೆಡ್ಜ್ಗೆ ಆಮೇಲೆ ಹೋಗಿದೆ ಇನ್ಸಿಡೆಂಟ್ ನಡೆದ ಮೇಲೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಯಾವುದೂ ದಾಖಲಾತಿಗಳು ಸಿಕ್ಕಿಲ್ಲ, ಇಲ್ಲ. ಯಾರೋ ಒಬ್ಬರು ಹೇಳಿರೋದು, ನಾವು ಅವ್ರಿಗೆ ತಿಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಅವ್ರು ಮಾಡಿದ್ದಾರೆ ಅಂತ ಯಾರೂ ಹೇಳಿಲ್ಲ. ಇವನ್ ಅಲ್ಲಿರೋ ಅಕ್ಯೂಸ್ಗಳು ಕೂಡ ಯಾರು ಆ ಥರ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ, ದರ್ಶನ್ ಅವ್ರು ಹೊಡೆದಿದ್ದಾರೆ, ದರ್ಶನ್ ಅವರಿಂದ ಸತ್ತಿದ್ದಾರೆ, ಖಂಡಿತವಾಗಿಯೂ ಇಲ್ಲ. ಇದು ಸತ್ಯ. ಇದು ಖಂಡಿತವಾಗಿಯೂ ಪವಿತ್ರ ಗೌಡ ಅವ್ರದ್ದು ಕೂಡ ಇಲ್ಲ. ಇಲ್ಲವೇ ಇಲ್ಲ. ಖಂಡಿತವಾಗಿ ಆಕಸ್ಮಿಕವಾಗಿ ಆತನಿಗೆ ಕೂಡ ಏನೋ ಹೆಲ್ತ್ ರೀಸನ್ಸ್ ಕೂಡ ಇತ್ತು ಅಂತ ಹೇಳಿದ್ದಾರೆ. ಅದಾದಮೇಲೆ ಪೊಲೀಸ್ನವ್ರಿಗೆ ಹೇಳಿರ್ತಕ್ಕಂಥ ಒಂದು ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಂಡು ಬಂದಿದ್ದು, ಅವರು ಹೊಡೆದಿದ್ರಿಂದ ಸತ್ತಿದ್ದಾರೆ, ಅವೆಲ್ಲ ಖಂಡಿತ ಸುಳ್ಳು. ಆಮೇಲೆ ಇನ್ನೊಂದು ಆ ಫೋಟೋಸ್ನ ನಾನು ನೋಡಿದೆ, ಸತ್ತಿರೋ ವ್ಯಕ್ತಿದು ಕಿತ್ತೋಗಿದ್ದು ಮುಖ ಹೊಡೆದಿರೋದಿಲ್ಲ, ಅದು ಯಾರೋ ಹೊಡೆದು ಮತ್ತೊಂದು ಆಗಿರೋದಲ್ಲ. ಆ ಬಾಡಿಯಲ್ಲಿ ಬಿದ್ದಾಗ ನಾಯಿ ಕಚ್ಚು ಮತ್ತೊಂದು ಆಗಿರ್ತಕ್ಕಂಥದ್ದು ಅಲ್ಲ, ಯಾಕಂದ್ರೆ ಅದು ರಾಂಗ್ ಮೆಸೇಜ್ಗಳು ಹೋಗ್ತಾ ಇದೆ. ಬಾಡಿಯಲ್ಲಿ ಕೂಡ ಕಚ್ಚಿರೋದು ಅದೆಲ್ಲ ಪೋಸ್ಟ್ ಮಾರ್ಟಮಲ್ಲಿ ಬರುತ್ತೆ. ಖಂಡಿತ ಅದ್ರಲ್ಲಿ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ. ಬಟ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಂದರೆ ಕನ್ಕ್ಲೂಷನ್ಗೆ ಬರಬೇಡಿ. ಅಲ್ಲ, ಹಲ್ಲೆ ಯಾರು ಮಾಡಿದ್ದಾರೆ ಅನ್ನೋದು ಸೆಕೆಂಡರಿ. ಅಲ್ಲಿ ಯಾರೋ ಬೇರೆ ಅವ್ರು ಅಥವಾ ಅವ್ರು ಕುಡ್ದು ಮಾಡಿರ್ಬೋದು, ಇನ್ನೇನೋ ಮಾಡಿರ್ಬೋದು, ಅವ್ನಿಗೇನೋ ಬೇರೆ ಹ್ಯಾಬಿಟ್ ಆಗಿರ್ಬೋದು. ಖಂಡಿತವಾಗಿಯೂ ಒಪ್ಕೊಂಡಿಲ್ಲ. ದರ್ಶನ್ ಅವರು ಒಪ್ಕೊಂಡಿಲ್ಲ ಅಥವಾ ಪವಿತ್ರ ಗೌಡ ಅವರು ಒಪ್ಕೊಂಡಿಲ್ಲ. ಅದರಲ್ಲಿ ಎಷ್ಟೋ ಜನಕ್ಕೆ ಇನ್ಸಿಡೆಂಟ್ ಬಗ್ಗೆ ನಾಲೆಡ್ಜ್ ಇಲ್ಲ, ಇವನ್ ದರ್ಶನ್ ಅವ್ರಿಗೆ ನಾಲೆಡ್ಜ್ ಇಲ್ಲ. ಸೊ ಹಾಗಾಗಿ ಇಟ್ಸ್ ಎ ವೆರಿ ಕ್ಲಿಯರ್. ನೆಕ್ಸ್ಟ್ ಇವಾಗ ಏನೋ 6 ದಿವಸ ಕಸ್ಟಡಿಗೆ ತೊಗೊಂಡಿದ್ದಾರೆ. 6 ದಿವಸದಲ್ಲಿ ಅವ್ರು ಯಾವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೋ ಲೆಟ್ ದೆಮ್ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಫಸ್ಟ್. ಅದಾದಮೇಲೆ ಲೀಗಲ್ ಆಕ್ಷನ್ಸ್ ಏನು ತೊಗೊಳ್ಬೇಕೋ ತೊಗೊಳ್ತೀವಿ. ಬಟ್ ಒಂದಂತೂ ಕೊನೆ ಮಾತು ಒಂದು ಹೇಳಿ ಹೋಗ್ತೀನಿ, ನಿಜವಾಗ್ಲೂ ಇದು ನೋವಿಂದ ಹೇಳೋದು, ಇನ್ನೋಸೆಂಟ್ಸ್ಗಳಿಗೆ ಯಾವತ್ತೂ ಕೂಡ ತೊಂದರೆ ಆಗ್ಬೋದು. ಈ ಹೆಸರು ಮಾಡಿದ ನಿನ್ನೆ ತನಕ ನಮ್ಗೆ ಇಷ್ಟು ಕಾನ್ಫಿಡೆಂಟಾಗಿ ಏನು ಹೇಳಬೇಕು ಅನ್ನೋದು ನಮ್ಗೊಂದು ಕ್ಲಾರಿಟಿ ಇರಲಿಲ್ಲ. ಬಟ್ ಇವತ್ತು ಹೇಳ್ತಾ ಇದ್ದೀನಿ, ಈಸ್ ಖಂಡಿತ ಇನ್ನೋಸೆಂಟ್. ಅವ್ರಿಗೆ ಈ ರೀತಿ ಆಗಿರೋದು ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. 1% ಕೂಡ ಇನ್ವಾಲ್ವ್ಮೆಂಟ್ ಇಲ್ಲ. ಹಾಗಿದ್ರೆ ಆ ಶೆಡ್ ಹತ್ರ ಯಾಕೆ ಹೋದರು ದರ್ಶನ್ ಮತ್ತು ಪವಿತ್ರ ಗೌಡ? ಒಂದು. ಎರಡನೇದಾಗಿ ಆ 30 ಲಕ್ಷ ಟ್ರಾನ್ಸ್ಫರ್ ಆಗಿದೆಯಂತ, ಅದನ್ನೀಗಾಗಲೇ ಪೊಲೀಸ್ನವ್ರು ಕೂಡ ಸೀಸ್ ಮಾಡಿದ್ದಾರೆ. ಅದು ಎಲ್ಲಿಂದ ಎಲ್ಲಿಗೆ, ಅದು ಯಾವಾಗ ಟ್ರಾನ್ಸ್ಫರ್ ಆಯಿತು? ದ ಥರ್ಡ್ ಪಾಯಿಂಟ್, ಬಹಳ ಮುಖ್ಯವಾಗಿ ವಾಟ್ಸಪ್ ಕಾಲ್ಗಳನ್ನು ರಿಸೀವ್ ಮಾಡಿ ಒಂದು ಕಾನ್ವರ್ಸೇಷನ್ ಆಗಿದೆಯಲ್ಲ, ಅದು ಯಾರ ಜೊತೆ ಏನೇನು ಕಾನ್ವರ್ಸೇಷನ್ ಆಗಿದೆ, ಇದನ್ನೂ ಕೂಡ ನಾರಾಯಣ ಸ್ವಾಮಿ ದರ್ಶನ್ ಪರ ವಕೀಲರು ಸ್ಪಷ್ಟಪಡಿಸಬೇಕು. ರೈಟ್. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ಚಿಂತಕರಾಗಿರುವಂಥ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ, ನಮಸ್ಕಾರ. ರೈಟ್. ಹೈಕೋರ್ಟ್ ವಕೀಲರಾಗಿರುವಂಥ ಮಂಜುಳಾ ಅವರಿದ್ದಾರೆ, ನಮಸ್ಕಾರ. ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂಥ ಪಾಲಾಕ್ಷಪ್ಪ ಅವರಿದ್ದಾರೆ, ಸರ್ ನಮಸ್ಕಾರ. ಶಶಿಕಾಂತ್ ಅವರೇ, ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್ ಏನು? ಬೆಳವಣಿಗೆಯನ್ನು ಗಮನಿಸಿದ್ದೀರಿ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಹೇಳಕ್ಕೆ ಬಯಸ್ತೀರಿ? ದ ಫಸ್ಟ್ ರಿಯಾಕ್ಷನ್. ಅವರೇನು ಹೇಳಿದಾರೆ, ತಮ್ಮ ವೃತ್ತಿ ಧರ್ಮ ಪಾಲಿಸಿದ್ದಾರೆ, ಅವ್ರ ಕ್ಲೈಂಟ್ನ ಸಮರ್ಥನೆ ಮಾಡ್ಕೋತಿದ್ದಾರೆ. ಅದರ ಸತ್ಯ ಏನು ಅಸತ್ಯ ಏನು ಅನ್ನೋದು ವಿಚಾರಣೆ ನಂತರನೇ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆನೂ ಸಹಿತ ಹಲವಾರು ನಾವೆಲ್ಲ ಜನರು ಅಥವಾ ಮಾಧ್ಯಮದವರು ಅಷ್ಟೊಂದು ಮೂರ್ಖರಲ್ಲ. ಇವ್ರು ಹೇಳಿದ್ದನ್ನೆಲ್ಲ ನಂಬಿಡ್ತೀವಿ, ಅವ್ರ ಅಮಾಯಕರು ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಬಿಡ್ತೀವಿ ಅನ್ನೋದಿಲ್ಲ. ಅಷ್ಟೊಂದು ಮೂರ್ಖರಂತರೂ ನಾವಲ್ಲ. ನಮಗೊಂದು ಸ್ವಲ್ಪ ಸೆನ್ಸ್ ಇದೆ, ವಿವೇಕ ಇದೆ, ವಿವೇಚನೆ ಇದೆ, ಅರ್ಥ ಆಗುತ್ತೆ ಯಾವ ಕಾಜಿಗೋಸ್ಕರ ಯಾವ ಕಾರಣಕ್ಕೋಸ್ಕರ ಇದೆಲ್ಲವೂ ನಡೆದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಾದ ಮೇಲೂ ಸಹಿತ ಆ ನಂತರ ದರ್ಶನ್ ಅವರ ಹಿನ್ನೆಲೆಯನ್ನು ಗಮನಿಸಿದಾಗ, ಈ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳನ್ನು ಸಹಿತ ಗಮನಿಸಿದಾಗ ಆ ದರ್ಶನ್ ಎಷ್ಟು ಎರೋಗೆಂಟ್ ಆಗಿದ್ರು, ಎಷ್ಟು ಅಹಂಕಾರಿಯಾಗಿದ್ರು, ಎಷ್ಟು ಮಹಿಳಾ ವಿರೋಧಿಯಾಗಿದ್ರು, ಇವೆಲ್ಲವೂ ಸಹಿತ ಗೊತ್ತಾಗಿದೆ. 2011ರಲ್ಲಿ ಓಡತಕ್ಕಂಥ ಕಾರಲ್ಲಿ ಅವರು ಹೆಂಡತಿ ವಿಜಯಲಕ್ಷ್ಮಿ ಅವರಿಗೆ ಚಪ್ಪಲಿ ತಗೊಂಡು ಹಲ್ಲೆ ಮಾಡಿ, ಅರ್ಥ ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ಮಹಿಳೆಯರ ಮೇಲೆ ಎಷ್ಟೊಂದು ಕೀಳಾಗಿ ನಡ್ಕೋಬಾರ್ದು ಅಷ್ಟೆಲ್ಲ ನಡ್ಕೊಂಡು 28 ದಿನಗಳ ಕಾಲ ಜೈಲಿಗೆ ಹೋಗಿ
ವಾಪಸ್ ಬಂದಿರತಕ್ಕಂಥವ್ರು ಇವರು. ಇದನ್ನು ಹಲವಾರು ಸರ್ತಿ ಆಮೇಲೆ ಅವರು ಮಾತುಗಳು, ಆ ಒಬ್ಬ ನಿರ್ಮಾಪಕ ರಾಜ್ಕುಮಾರ್ ಅವ್ರು ಹೇಳ್ತಿದ್ರು, ನಿರ್ಮಾಪಕರು ನಮ್ಗೆ ಅನ್ನದಾತರು ಅಂತ. ಇವರು ಆ ನಿರ್ಮಾಪಕರ ಜೊತೆನೇ ಕಿತ್ತಾಡಿ ಜಗಳಾಡಿದ್ರು, ಅದು ದೊಡ್ಡ ಇಶ್ಯೂ ಆಗೋಗ್ಬಿಡ್ತು. ಸೊ ಇಂಥದ್ದೆಲ್ಲವೂ ಸಹಿತ ಆ ಮಾಧ್ಯಮಗಳು, ಎಲ್ಲ ಮಾಧ್ಯಮಗಳು ನಿಮಗೆ ಗೊತ್ತಿದೆ, ಅವ್ರನ್ನ ಬ್ಯಾನ್ ಮಾಡಿದ್ರು. ಹೌದು, ಮಾಧ್ಯಮಗಳ ವಿರುದ್ಧವಾಗಿ ಅವರು ನಮ್ಗೆ ಮಾಧ್ಯಮಗಳೇ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಂಥವ್ರು ದರ್ಶನ್ ಅವರು. ಆವಾಗ ಎಲ್ಲ ಮಾಧ್ಯಮಗಳು ಸಹಿತ ಯಾವುದೇ ಕಾರಣಕ್ಕೂ ದರ್ಶನ್ ಅವರ ಯಾವ ವಿಚಾರಗಳನ್ನು ನಾವು ಇನ್ಮೇಲೆ ಪಬ್ಲಿಷ್ ಮಾಡುವುದಿಲ್ಲ, ಪ್ರಕಟ ಮಾಡುವುದಿಲ್ಲ, ತೋರಿಸುವುದಿಲ್ಲ ಅಂತ ನಿರ್ಧಾರ ಮಾಡಲಾಗಿತ್ತು. ಹೌದು. ಆ ನಂತರ ಅವರೇನೆ ಸಾರಿ ಕೇಳಿಕೊಂಡು ಮಾಧ್ಯಮದವ್ರಿಗೆಲ್ಲ ಕೈ ಮುಗಿದು ತಪ್ಪಾಯಿತು ಅಂತ ಹೇಳಿದ ನಂತರ ವಾಪಸ್ಸು ಮತ್ತೆ ಮಾಧ್ಯಮಗಳು ಅವ್ರ ಕಡೆ ನೋಡಿದರು. ಸೊ ಇಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಅವರು ಇವಾಗ ಅಮಾಯಕ ಎಂದು ಬಿಂಬಿಸುವುದಕ್ಕಿಂತ ಮುಂಚೆ ಅವರ ಹಿನ್ನೆಲೆಯನ್ನು ಗಮನಿಸಬೇಕಾಗತ್ತೆ. ಆ ಹಿನ್ನೆಲೆಯನ್ನು ಗಮನಿಸಿದರೆ ದರ್ಶನ್ ಅವರು ಇದನ್ನು ಮಾಡಿದಾರಾ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಮೊದಲನೇ ನೋಟಿಗೆ ಗೊತ್ತಾಗತ್ತೆ. ಅದಕ್ಕೆ ನಾವು ಎನ್ಕ್ವೈರಿನೇ ಹೇಳಬೇಕು ಅಂತ ಏನಿಲ್ಲ. ಆದರೆ ಇದು ಅತಿರೇಕ, ಇದು ಏನಾಗುತ್ತೆ, ಯಶಸ್ಸು ಇದೆಯಲ್ವಾ, ಆ ಯಶಸ್ಸಿನ ಪಿತ್ತ ನೆತ್ತಿಗೇರಿದರೆ ಹಣದ ಒಂದು ದರ್ಪ ಇದೆಲ್ಲ ಅದು ಸಹಿತ ಅತಿಯಾದರೆ ನನ್ನನ್ನು ಕೇಳುವವರು ಯಾರು? ಯಾಕಂದ್ರೆ ನಾನು ಪ್ರಸಿದ್ಧ ನಟನಾಗಿದ್ದೇನೆ. ಒಂದು ಸಿನಿಮಾಗೆ 50 ಕೋಟಿ ರೂಪಾಯಿ ತೆಗೆದುಕೊಳ್ತಾರೆ ಅವರು, ಗಮನ ಇಟ್ಕೊಳ್ಳಿ, ಒಂದಲ್ಲ ಎರಡಲ್ಲ. ಅಂದರೆ ಯೋಗ್ಯತೆಗೆ ಮೀರಿದ್ದು, ಅರ್ಹತೆಗೆ ಮೀರಿದ್ದು 50 ಕೋಟಿ ರೂಪಾಯಿಯನ್ನು ತೆಗೆದುಕೊಳ್ತಕ್ಕಂಥ ಒಬ್ಬ ಚಾಲೆಂಜಿಂಗ್ ಸ್ಟಾರ್ ಅನ್ನುವಂಥ ವ್ಯಕ್ತಿ ತನ್ನ ಅಭಿಮಾನಿಗಳದ ಒಂದು ಬಳಗ ಇದೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕ ನಟರಿಗಿಂತಲೂ ಹೆಚ್ಚಿನ ಅಭಿಮಾನಿಗಳಿರೋದು ದರ್ಶನ್ ಅವ್ರಿಗೆ. ಹೌದು, ಅವ್ರು ಯಾವುದೇ ಸಿನಿಮಾ ಹೆಂಗೆ ಇದ್ರು ಸಹಿತ ಅವರು ಅಭಿಮಾನಿಗಳು ನೋಡಿದ್ರೆ ಗೆದ್ದೋಗ್ಬಿಡುತ್ತೆ. ಹೌದು. ಸೊ ಇಂಥ ಒಬ್ಬ ನಟನನ್ನ ಜನರು ಅನುಸರಿಸ್ತಾ ಹೋಗ್ತಾರೆ. ಅವ್ರ ಸಿನಿಮಾದಲ್ಲಿ ಇರ್ತಕ್ಕಂಥ ಪಾತ್ರಗಳಿದಾವಲ್ಲ, ಆ ಪಾತ್ರದಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಆದರ್ಶವಾಗಿರ್ಬೇಕಾಗತ್ತೆ. ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಉದಾಹರಣೆಗೆ, ಅಥವಾ ಅಪ್ಪು ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವರು ಆದರ್ಶಪ್ರಾಯರಾಗಿದ್ರು. ತಮ್ಮ ನಡೆ ಮತ್ತು ನುಡಿ ಎರಡನ್ನೂ ಸಹಿತ ಸಿದ್ಧಾಂತವಾಗಿ ಮಾಡ್ಕೊಂಡಿರ್ತಕ್ಕಂಥವ್ರು. ಆದ್ರೆ ಇವರು ನಡೆಯೇ ಒಂದು, ನುಡಿಯೇ ಒಂದು, ಮಾಡೋದೇ ಒಂದು. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಬೇಸರ ಆಗೋದಂದರೆ ಇವರ ಮಹಿಳಾ ವಿರೋಧಿ ನೀತಿ. ತಮ್ಮ ಹೆಂಡತಿ ಇರಬಹುದು, ಅವಳ ಪ್ರೇಯಸಿಯಾಗಿರ್ಬೋದು, ಯಾರೇ ಆಗಿರಬಹುದು, ಅವ್ರ ಮೇಲೆ ಮಾಡ್ತಕ್ಕಂಥ ದೈಹಿಕ ಹಲ್ಲೆ, ಮಾನಸಿಕ ಕ್ರೌರ್ಯ, ಇವು ಎರಡೂ ಸಹಿತ ಖಂಡನೀಯ. ಇಡೀ ಮಹಿಳಾ ಲೋಕವೇ ಖಂಡಿಸಬೇಕಾಗಿತ್ತು. ಆದರೆ ಕಳೆದ ಸಾರ್ತಿ ಆಗಿರ್ತಕ್ಕಂಥದ್ದು ಘಟನೆ ಮನಸ್ಸಿಗೆ ಬೇಜಾರಾಗತ್ತೆ. ಯಾಕಂದರೆ ತನ್ನ ಹೆಂಡತಿಯ ಮೇಲೆ ಹಲ್ಲೆ ಮಾಡಿ, ಅವಮಾನ ಮಾಡಿ ಜೈಲಿಗೆ ಹೋಗುವಂಥ ಅಥವಾ ಪೊಲೀಸರು ಅರೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಅದನ್ನು ವಿರೋಧಿಸೋರು ಎಲ್ಲರೂ ವಿರೋಧಿಸಬೇಕಾಗಿತ್ತು, ಖಂಡಿಸಬೇಕಾಗಿತ್ತು. ಆದರೆ ಆಗಿದ್ದೇನು ಗೊತ್ತಾ ನಿಮಗೆ? ದೊಡ್ಡ ಮಹಿಳೆಯರೇ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ರು. ಅವರನ್ನು ಬಿಟ್ಬಿಡಿ ನೀವು. ಅವ್ರ ಅಭಿಮಾನಿಗಳೇನಂದ್ರು, ಅವ್ನ ಹೆಂಡತಿನ ಅವ್ನು ಹೊಡೆದ್ರೆ ನಿಮಗೇನ್ರಿ ಕೇಳ್ರಿ. ಇದನ್ನ ಅವ್ರ ಅಭಿಮಾನಿಗಳೇ ಪ್ರಶ್ನೆ ಮಾಡ್ತಾ ಇದ್ರು. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಅವರು ಮಾಡಿದಂಥದ್ದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಅಭಿಮಾನಿಗಳಿದ್ದಾಗ, ಅದರಲ್ಲಿ ಮಹಿಳೆಯ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನ ಖಂಡಿಸುವುದನ್ನು ಹೊರತುಪಡಿಸಿ ಅದನ್ನು ಸಮರ್ಥಿಸಿಕೊಳ್ತಕ್ಕಂಥ ಮಹಿಳೆಯರೇ ಇದ್ದಾಗ ಇವರ ಅಭಿಮಾನದ ಅತಿರೇಕ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ನಾವೆಲ್ಲರೂ ಗೆಸ್ ಮಾಡಬಹುದು. ರೈಟ್. ಲಾಯರ್ ಮಾತಾಡಿದಂಗೆ ಗಮನಿಸಿದ್ರಿ ನಾರಾಯಣ ಸ್ವಾಮಿ ಅವರು 1% ಕೂಡ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದಾದರೆ ರಾತ್ರೋರಾತ್ರಿ ಜೀಪಲ್ಲಿ ಓಡಾಟವನ್ನು ನಡೆಸ್ತಾರೆ. 1-1.5 ಗಂಟೆ ಈ ಬಾಡಿನ ಹೆಂಗೆ ಡಿಸ್ಪೋಸ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತಾರೆ ಅಂತ ಹೇಳಿದ್ರೆ ಹೆಂಗೆ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ? ಮೇಡಮ್, ಈ ಕ್ರೈಮ್ ಹಿನ್ನೆಲೆ ನೋಡೋದಾದರೆ 8/6/2024 ರೇಣುಕಾ ಸ್ವಾಮಿ ಅವ್ರದ್ದು ಕಿಡ್ನಾಪ್ ಆಗುತ್ತೆ. ಸೊ ಅದಾದಮೇಲೆ ಅವ್ರ ತಾಯಿಯವರು ಅವರೆಲ್ಲಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡ್ತಾರೆ. ಅದಾದಮೇಲೆ ಅವರನ್ನು ಪಟ್ಟಣಗೆರೆ ಒಂದು ಶೆಡ್ಗೆ ಕರ್ಕೊಂಡು ಬರ್ತಾರೆ. ಇದಕ್ಕಿಂತ ಮೊದಲು ಇದ್ರ ಹಿನ್ನೆಲೆ ನೋಡೋದಾದರೆ ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ, ದರ್ಶನ್ ಅವರ ಹೆಂಡತಿ ಅವ್ರ ಮಧ್ಯೆ ಒಂದು ವಾರ್ ನಡೀತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ವಾರ್ ನಡೆಯುವಾಗ ಇವರು ರೇಣುಕಾ ಸ್ವಾಮಿಯನ್ನವರು, ಇವರು ಅಭಿಮಾನಿ, ದರ್ಶನ್ ಅವರ ಅಭಿಮಾನಿ, ನೀವು ಅಣ್ಣ ಮತ್ತು ಅತ್ತಿಗೆ ಕುಟುಂಬದ ನಡುವೆ ಬರಬೇಡಿ ಅಂತ ಒಂದು ಪೋಸ್ಟ್ ಮಾಡ್ತಾರೆ. ಆಮೇಲೆ ಇವರ ಪವಿತ್ರ ಅವರ ಒಂದು ಪ್ರೈವೇಟ್ ಕಾಂಟ್ಯಾಕ್ಟು ಕೂಡ ಅವ್ರಿಗಿರುತ್ತಂತೆ, ರೇಣುಕಾ ಸ್ವಾಮಿ ಮತ್ತು ಪವಿತ್ರ ಅವರಿಗೆ. ಅವ್ರು ಏನು ಮಾಡ್ತಾರೆ, ತಮ್ಮ ಮರ್ಮಾಂಗದ ಫೋಟೋನ ಪವಿತ್ರ ಅವ್ರಿಗೆ ಕಳಿಸ್ತಾರಂತೆ. ಹಿನ್ನೆಲೆ ಇದು ಏನಾಗಿದೆ ಅನ್ನೋದು ಕಳಿಸಿದಾಗ ಅದನ್ನು ಪವಿತ್ರ ಗೌಡ ಅವರು ದರ್ಶನ್ ಅವ್ರಿಗೆ ಹೇಳ್ತಾರೆ, ಈ ಥರ ಇವರು ಕಳಿಸಿದ್ದಾರೆ ನಿಮ್ಮ ಅಭಿಮಾನಿ ಆ ಥರ ಅಂತ. ದರ್ಶನ್ ಅವ್ರು ಏನು ಮಾಡ್ತಾರೆ, ತಮ್ಮ ಆಪ್ತ ವಲಯ ಏನು ಅವರ ಅಭಿಮಾನಿಗಳ ಸಂಘ, ತಮಗೆ ಬೇಕಾಗಿರ್ತಕ್ಕಂಥ ಗಾರ್ಡ್ಸ್ಗಳು ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡ್ತಾರೆ. ಸಹಚರರು ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಅವರು ಇಮಿಡಿಯೇಟಾಗಿ ಅವನನ್ನು
ಇಲ್ಲಿ ಎಲ್ಲಿ ಬೆಂಗಳೂರು ನಗರಕ್ಕೆ ಕರ್ಕೊಂಡು ಬರ್ಬೇಕು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಹುಡುಗಿಯರ ಹೆಸರಿನಲ್ಲಿ. ಕ್ರಿಯೇಟ್ ಮಾಡಿ ರೇಣುಕಾ ಸ್ವಾಮಿಯವ್ರಿಗೆ ಟ್ರ್ಯಾಪ್ ಮಾಡೋಕ್ಕೆ ನೋಡ್ತಾರೆ. ಬಟ್ ಟ್ರ್ಯಾಪ್ ಆಗೋದಿಲ್ಲ ಅವರು. ಇಮಿಡಿಯೇಟಾಗಿ ತಮಗೆ ಅವ್ರು ನನಗೆ ಎಕ್ಸಾಕ್ಟ್ ಎಷ್ಟು ಜನ ಅಂತ ಗೊತ್ತಿಲ್ಲ, ಎಲ್ಲರೂ ಸೇರಿ ಚಿತ್ರದುರ್ಗಕ್ಕೆ ಹೋಗಿ ರೇಣುಕಾ ಸ್ವಾಮಿಯವ್ರನ್ನ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬರ್ತಾರೆ. ಬಂದ್ಬಿಟ್ಟು ಶೆಡ್ನಲ್ಲಿ ಇಡ್ತಾರೆ. ಶೆಡ್ನಲ್ಲಿ ಪವಿತ್ರ ಅವರು, ದರ್ಶನ್ ಅವರು ಹೋಗಿ ಅವ್ರಿಗೆ ಅಂದರೆ ಆ್ಯಸ್ ಪರ್ ಈಗ ನಮಗೆ ಬಂದಿರತಕ್ಕಂಥ, ನಾನು ಓದಿರ್ತಕ್ಕ ಇನ್ಫಾರ್ಮೇಷನ್ ಪ್ರಕಾರ ಅವರ ಮರ್ಮಾಂಗ, ದೇಹದ ಬೇರೆ ಬೇರೆ ಭಾಗಗಳಲ್ಲಿ ತುಂಬ ಕೆಟ್ಟದಾಗಿ ಹಲ್ಲೆಗಳನ್ನ ಮಾಡಿದಾರಂತೆ. ಸೊ ಇದು ಎಲ್ಲ ಹಿನ್ನೆಲೆಗಳನ್ನ ನಾವು ನೋಡ್ತಾ ಹೋದರೆ 9/6/2024 ಅವರು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಯಾವಾಗ ಮೋರಿಯಲ್ಲಿ ಹೋಗಿದ್ರು ಅಂತ ಗೊತ್ತಿಲ್ಲ. ಈಗ ನಮ್ಗೆ ಅಕ್ಯೂಸ್ ಸ್ಟೇಟ್ಮೆಂಟಲ್ಲಿ ಅದು ಯಾವಾಗ ಅನ್ನೋದು ಡೀಟೇಲ್ ಆಗಿ ಸಿಗುತ್ತೆ. ಆದರೆ 9ನೇ ತಾರೀಕಿಗೆ ಅಲ್ಲಿ ಅನುಗ್ರಹ ಅಪಾರ್ಟ್ಮೆಂಟ್ನ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಅವರು ಪೊಲೀಸಿಗೆ ಇನ್ಫಾರ್ಮ್ ಮಾಡಿ ಅದು ಏನು ಯಾವುದೋ ಹೆಣ ಬಿದ್ದಿದೆ ಅಂತ ಇನ್ಫಾರ್ಮ್ ಮಾಡಿ ಕಂಪ್ಲೇಂಟ್ ಮಾಡ್ತಾರೆ. ಅದು ಅನ್ನೋಯಿಂಗ್ ಪರ್ಸನ್ಸ್ ಮೇಲೆ ಕೊಲೆ ಆರೋಪದ ಆಧಾರದ ಮೇಲೆ ಒಂದು FIR ರಿಜಿಸ್ಟರ್ ಆಗುತ್ತೆ. ಕ್ರೈಮ್ ನಂಬರ್ 250/2024. ಇದನ್ನು ಇಲ್ಲಿ ನಾವು ಪೊಲೀಸ್ ಇಲಾಖೆನ ಅಭಿನಂದಿಸಲೇಬೇಕು. ನೋಡಿ, 8ರಿಂದ ಇವತ್ತು 12, ಕೇವಲ 4-5 ದಿನದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ. ಇದ್ರದ್ದು ಪ್ರಕರಣಕ್ಕೆ ಒಂದು ಅಂತ್ಯ ರೂಪವನ್ನು ಕೊಟ್ಟಿದ್ದಾರೆ. ನಾವು ಇದಕ್ಕೆ ಇಲಾಖೆನ ಅಭಿನಂದಿಸಲೇಬೇಕು. ಈ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗಿರೋ ಅನ್ನೋಯಿಂಗ್ FIR ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಎಲ್ಲಿಂದ ಎಸ್ದಿದ್ದಾರೆ ಆ ಮೋರಿಯ ಉದ್ದದ ಅಗಲಕ್ಕೂ ಕೂಡ CCTV ಕ್ಯಾಮ್ರಾಗಳನ್ನ ಪರಿಶೀಲಿಸ್ತಾರೆ. CCTV ಕ್ಯಾಮ್ರಾಗಳ ಪರಿಶೀಲನೆ ಆಧಾರದ ಮೇಲೆ ಅಲ್ಲಿ ಓಡಾಡ್ತಿರ್ತಕ್ಕಂಥ ದರ್ಶನ್ಗೆ ಆಪ್ತರಾಗಿರ್ತಕ್ಕಂಥ 4 ಮಂದಿನ ಕಸ್ಟಡಿ ತಗೊಳ್ತಾರೆ. ಸೂಪರ್. 4 ಮಂದಿ ಕಸ್ಟಡಿ ತಗೊಂಡು ಆ 4 ಮಂದಿನೂ ಕೂಡ ವಿಚಾರಿಸಿದಾಗ, ತಮ್ಮ ಒಂದು ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ಅವರು ದರ್ಶನ್ ಮತ್ತು ಪವಿತ್ರ ಗೌಡ ಅವ್ರ ಹೆಸರು ಹೇಳ್ತಾರೆ. ಪವಿತ್ರ ನೆಕ್ಸ್ಟ್ ದರ್ಶನ್ ಅರೆಸ್ಟ್ ಮಾಡೋದಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಒಂದು ಇಂಟೆಲಿಜೆನ್ಸ್ ಇದನ್ನ ಪ್ರದರ್ಶನ ಮಾಡುತ್ತೆ. ಪವಿತ್ರ ಗೌಡ ಅವ್ರನ್ನ ತಗೊಳ್ತಾರೆ. ಬಿಕಾಸ್ ಹೆಣ್ಮಕ್ಳು ಬೇಗ ಸತ್ಯ ಒಪ್ಕೊಳ್ತಾರೆ ಅನ್ನೋದಿದೇನೋ, ಇಲ್ಲ ಅಂತಂದ್ರೆ ಬೇಗ ಹೆದರ್ತಾರೆ ಅನ್ನೋದಿದೇನೋ ಗೊತ್ತಿಲ್ಲ. ಆದರೆ ಪವಿತ್ರ ಗೌಡ ಅವರು ದರ್ಶನ್ ಅವ್ರ ಹೆಸರು ಹೇಳಿದ್ದಾರೆ. ಈ ಮೊದಲೇದಾಗಿ 4 ಜನ ಅಕ್ಯೂಸ್ಗಳೇನಿದ್ದಾರೆ ಅವ್ರು ದರ್ಶನ್ ಅವ್ರ ಹೆಸರು ಹೇಳಿಲ್ಲ, ಪವಿತ್ರ ಗೌಡ ಅವ್ರು ಹೇಳಿರೋದು. ಪವಿತ್ರ ಗೌಡ ಅವರ ದರ್ಶನ್ ಅವ್ರ ಹೆಸರು ಹೇಳಿದಾದ್ಮೇಲೆ ದರ್ಶನ್ ಅವರನ್ನ ಕಸ್ಟಡಿ ತಗೊಳ್ತಾರೆ. ಸೊ ಎಲ್ಲರನ್ನೂ ಕೂಡ ಒಂದೇ ದಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಇದು ನಡೆದಿರ್ತಕ್ಕಂಥ ಕ್ರೈಮ್ ಹಿನ್ನೆಲೆ ಮತ್ತು ಆಫ್ಟರ್ FIR. ಈಗ ಆಫ್ಟರ್ FIR ಆದಮೇಲೆ ದರ್ಶನ್ ಮತ್ತು ಪವಿತ್ರ ಗೌಡ ಅವ್ರ ಮೇಲೆ 4 ಸೆಕ್ಷನ್ ಮೇಲೆ ಸಪ್ರೇಟ್ ಅಡಿಷ್ನಲ್ FIR ರಿಜಿಸ್ಟರ್ ಆಗುತ್ತೆ. ಅಂದರೆ ಅದೇ FIR ಅಲ್ಲಿ ಕಂಟಿನ್ಯೂ ಆಗಿ ಅಕ್ಯೂಸ್ ಸ್ಟೇಟ್ಮೆಂಟ್ ಮೇಲೆ ರಿಜಿಸ್ಟರ್ ಆಗುತ್ತೆ. 302, 201, 363, 120B. 302 ಏನಂದ್ರೆ ಕೊಲೆ ಆರೋಪ. ಓಕೆ, ಕೊಲೆ ಮಾಡಿದ್ದಾರೆ ಅಂತ ಯಾರು ದರ್ಶನ್ ಮತ್ತು ಪವಿತ್ರ ಮೇಲೆ ಸೇಮ್ ಅಫೆನ್ಸು. 201 ಇದು ಸಾಕ್ಷ್ಯ ನಾಶದ ಬಗ್ಗೆ, ಅವರನ್ನ ಪ್ರಭಾವಿಗಳು ಬೇರೆ. 363 ಕಿಡ್ನಾಪಿಂಗ್, ಇದನ್ನ ನಾವು ಗಮನಿಸಲೇಬೇಕು. ಇದು ಕೂಡ ಇವರಿಬ್ಬರ ಮೇಲೆ ರಿಜಿಸ್ಟರ್ ಆಗಿದೆ. 120B ಕಾನ್ಫರೆನ್ಸ್ ಎಲ್ಲರೂ ಕೂಡಿ ಸೇರ್ಕೊಂಡು ಮಾಡಿದ್ದಾರೆ ಅನ್ನೋದನ್ನ, ಈ 4 ಸೆಕ್ಷನ್ಗಳು ಈ ಇಬ್ಬರ ಮೇಲೆ ಈಗ ಅಟ್ರಾಕ್ಟ್ ಆಗಿರೋದೆ. ನನಗೆ ಸಿಕ್ಕಿರೋ ಮಾಹಿತಿ ಇವ್ರು 4 ಇಬ್ಬರ ಮೇಲೆ ಮಾತ್ರ. ಬಟ್ ಇನ್ನು ಉಳಿದವ್ರ ಮೇಲೆ ನನಗೆ ಎಕ್ಸಾಕ್ಟ್ಲಿ ಇನ್ಫಾರ್ಮೇಷನ್ ಇಲ್ಲ. ಇದಾದಮೇಲೆ ಇದು ರಿಜಿಸ್ಟರ್ ಆದಮೇಲೆ ಕೋರ್ಟಿಗೆ ಏನು ಪ್ರೊಡ್ಯೂಸ್ ಮಾಡ್ತಾರಲ್ಲ, ಆಫ್ಟರ್ ಕೋರ್ಟು ಕೂಡ 6 ದಿನ ಕಸ್ಟಡಿ ಕೊಡುತ್ತೆ. 6 ದಿನ ಕಸ್ಟಡಿ ಆದಮೇಲೆ ನೋಡಬೇಕು, ಇನ್ನೂ ಪೊಲೀಸರು ಕಸ್ಟಡಿ ಕೇಳ್ಬೋದು, ಇಲ್ಲ ಅಂತಂದರೆ JC ರೆಫರ್ ಮಾಡ್ಬೋದು. ಬಟ್ ಇಲ್ಲಿ ನಾರಾಯಣ ಸ್ವಾಮಿ ಅವ್ರ ಹೇಳಿಕೆ ಪ್ರಕಾರ ಕೇವಲ ಅಕ್ಯೂಸ್ ಸ್ಟೇಟ್ಮೆಂಟ್ ಮೇಲೆ ನಾವು ಯಾವುದೇ ಆರೋಪಿಗಳನ್ನ ಸಂಶಯಾಸ್ಪದ ಮೇಲೆ ವಶಕ್ಕೆ ತಗೊಳ್ಬೋದು. ಆದರೆ ಏನೂ ಮಾಡೇ ಇಲ್ಲ, ಏನೂ ಇಲ್ಲ ಅಂದರೆ ಪೊಲೀಸರು ಇಂಥ ಪ್ರಭಾವಿ ವ್ಯಕ್ತಿಯನ್ನ ಕಸ್ಟಡಿ ತಗೊಳ್ಳೋ ಸಾಧ್ಯತೆಯೇ ಇಲ್ಲ. ಒಂದು 41 ಏನು CRPC ನೋಟಿಸ್ ಕೊಟ್ಟು ಇನ್ವೆಸ್ಟಿಗೇಟ್ ಮಾಡ್ಬೋದು, ಇದಕ್ಕೇನಾದರೂ ಸಂಬಂಧ ಇದೆ ಅಂತ ಕೇಳ್ಬೋದು. ಆದರೆ ಇಲ್ಲಿ ಚೈನ್ ಲಿಂಕ್ ಇದೆ. ಅವರ ಸೋಷಿಯಲ್ ಮೀಡಿಯಾ ವಾರ್ಗೂ, ಅದಾದಮೇಲೆ ಆಗಿರ್ತಕ್ಕಂಥ ಅವರ ಕಾನ್ವರ್ಜೇಷನ್ಗೂ, ಅದಾದಮೇಲೆ ಇವರೆಲ್ಲ ಆಪ್ತರ ಬಳಗಕ್ಕೂ ವಾಟ್ಸಪ್ ಸಂದೇಶಗಳನ್ನೆಲ್ಲ ಲಿಂಕ್ ಆದಮೇಲೆ ದರ್ಶನ್ ಅವರು ಕೂಡ ಆ ಶೆಡ್ ಒಳಗಡೆ ಅವ್ರ 2 ಕಾರುಗಳು ಕೂಡ ಹೋಗಿ ಬಂದಿರೋ CCTV ದೃಶ್ಯಾವಳಿಗಳು. ಆಮೇಲೆ ನಾನು ಎಲ್ಲೋ ಒಂದು ಕಡೆ ಹೋದೆ, ಈ ಸ್ಪಾಟ್ ಏನು ಬಾಡಿನ ಒಗ್ದಿದಾರಲ್ಲ, ಡೆಡ್ ಬಾಡಿನ, ಅಲ್ಲಿಯೂ ಕೂಡ ಒಂದ್ಸಲ ದರ್ಶನ್ ಅವರು ಓಡಾಡಿದ್ದಾರೆ ಅನ್ನೋ ಮಾಹಿತಿ.
ಸೊ ಇವುಗಳನ್ನೆಲ್ಲ ನೋಡಿದಾಗ ನಾವು ಮಾಡೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಟ್ ಈಸ್ ಮ್ಯಾಟರ್ ಆಫ್ ಟ್ರಯಲ್. ನಾನು ಕೂಡ ಇಲ್ಲಿ ಕನ್ಕ್ಲೂಷನ್ ಟ್ರಯಲ್ ಡಿಸೈಡ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ನಮಗೀಗ ಸಿಕ್ಕಿರೋ ಮಾಹಿತಿ, ಇನ್ವೆಸ್ಟಿಗೇಷನ್ ಹೋಗ್ತಿರೋ ರೀತಿ ನೋಡಿದ್ರೆ ನಾವೆಲ್ಲರೂ ಕೂಡ ಒಂದು ಹಂತಕ್ಕೆ ಅನ್ನಿಸ್ಬೋದು ಇವರು ಈ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂತ. ಹೌದು, ತನಿಖೆ ಟ್ರ್ಯಾಕಲ್ಲಿದೆ. ಮತ್ತು ಇದಕ್ಕೆ ಮೇನ್ ಮೋಟಿವ್ ಬಂದ್ಬಿಟ್ಟು ಇವರಿಬ್ಬರೇ, ಪವಿತ್ರ ಅವರು ಮತ್ತು ದರ್ಶನ್ ಅವರು ಅಂತ ಹೇಳ್ಬೋದು. ಯಾಕಂದರೆ ಇವರಿಬ್ಬರು ಈ ಇನ್ಸಿಡೆಂಟ್ನ ಇಷ್ಟು ಬೆಳೆಸಲಿಲ್ಲ ಅಂತಂದಿದ್ರೆ ಒಬ್ಬ ವ್ಯಕ್ತಿ ಸಾವು ಆಗ್ತಿರ್ಲಿಲ್ಲ. ಒಬ್ಬ ವ್ಯಕ್ತಿಯ ಜೀವವನ್ನು ತೆಗಿಯೋಕ್ಕೆ ಯಾರಿಗೂ ಇಲ್ಲ ಮೇಡಮ್. ಇಲ್ಲಿ ಈ ಜಗತ್ತಲ್ಲಿ ಒಂದು ಸಲ ನಾವು ಹುಟ್ಟಿದ್ದೀವಿ ಅಂದರೆ ಆ ಜೀವವನ್ನು ತೆಗಿಯೋಕ್ಕೂ ಯಾರಿಗೂ ಇಲ್ಲ. ಕಾನೂನು ಕೂಡ ಅದನ್ನೇ ಹೇಳುತ್ತೆ, ನ್ಯಾಯಾಲಯ ಕೂಡ ಅದನ್ನೇ ಹೇಳುತ್ತೆ. ರೈಟ್. ಇಷ್ಟಾದರೂ ಕೂಡ ಈಗಲೂ ವಿಚಾರಣೆಯ ಸಂದರ್ಭದಲ್ಲಿ ಹಾಗಾದರೆ ದರ್ಶನ್ ಏನು ಹೇಳ್ತಿರ್ಬೋದು? ನನಗೂ ಮತ್ತು ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ, ನನಗೂ ಈ ಕೊಲೆ ಕೇಸ್ಗೂ ಸಂಬಂಧ ಇಲ್ಲ. ಸಹಜ, ಒಬ್ಬ ಆರೋಪಿ ಸ್ಥಾನದಲ್ಲಿದ್ದವರು ಈ ಕೇಸ್ನಿಂದ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಈ ಥರದ್ದು ಸಹಜವಾಗಿ ಹೇಳ್ತಾರೆ. ಬಹಳ ಮುಖ್ಯವಾಗಿ ಈ ಪ್ರಕರಣದಲ್ಲಿ ವಿಶೇಷವಾಗಿ ದರ್ಶನ್ ತನ್ನದೇನೂ ತಪ್ಪಿಲ್ಲ, ತನಗೂ ಈ ಕೇಸ್ಗೂ ಸಂಬಂಧ ಇಲ್ಲ, ಈ ಥರದ್ದೇ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ರೈಟ್ ಪಾಲಾಕ್ಷ ಸರ್, ಈಗ 6 ದಿವಸದ ಕಸ್ಟಡಿಯನ್ನು ಪೊಲೀಸ್ನವ್ರು ಪಡ್ಕೊಂಡಿರ್ತಾರೆ. ಈ 6 ದಿವಸ ಕೂಡ ಸಹಜವಾಗಿ ಆರೋಪಿ ಈ ಕೇಸ್ನಿಂದ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ನನ್ನ ಪಾತ್ರ ಇಲ್ಲ, ನನ್ನ ತಪ್ಪಿಲ್ಲ, ನನಗೆ ಗೊತ್ತಿಲ್ಲ, ಈ ಥರದ್ದೇ ಕೊಡ್ತಾರೆ. ಸೊ ಇನ್ನೂ ಹೆಚ್ಚಿನ ವಿಚಾರಣೆಗೆ ಅವ್ರನ್ನ ಕಸ್ಟಡಿಗೆ ತಗೊಳ್ಳೋದಕ್ಕೆ ಪೊಲೀಸ್ನವ್ರು ಮನಸ್ಸು ಮಾಡ್ತಾರಾ? ನೀವು ವಿಚಾರಣೆ ಮಾಡೋದುವಾಗ ಸತ್ಯವನ್ನು ಹೊರಗೆ ತೆಗೋದಕ್ಕೆ ಯಾವ ರೀತಿಯ ಪ್ರೊಸೀಜರ್ಗಳಿರ್ತವೆ? ಹೇಗೆ ಬಾಯಿ ಬಿಡಿಸ್ತೀರಿ? ಹೇಗೆ ಅವ್ರ ತಪ್ಪನ್ನು ಒಪ್ಕೊಳ್ಬೋದು ಅಂತ ಯಾವ್ಯಾವ ಎವಿಡೆನ್ಸ್ಗಳಲ್ಲಿ ಕೆಲಸ ಮಾಡ್ತವೆ? ನೋಡಿ, ಈ ಕೇಸನ್ನು ಸುಮಾರು 5 ಭಾಗಗಳನ್ನಾಗಿ ನಾವು ಮಾಡ್ಬೋದು ತನಿಖೆಯಲ್ಲಿ. ಒಂದು, ಮೆಸೇಜ್ ಇವ್ರು ಕಳಿಸೋದು, ಅವ್ರು ನೋಡೋದು, ನೋಡಿದ ಮೇಲೆ ಆಮೇಲೆ ಏನೇನು ಅವ್ರು ಪ್ಲ್ಯಾನ್ ಮಾಡಿದ್ರು ಅದು ಒಂದು ಭಾಗ. ಅದಾದ ನಂತರ ಕಿಡ್ನ್ಯಾಪಿಂಗ್, ಅಲ್ಲೇನು ಚಿತ್ರದುರ್ಗ ಹೋದರು, ಕರ್ಕೊಂಬಂದರು, ಅದು 2ನೇ ಭಾಗ. ಆಮೇಲೆ ಮರ್ಡರ್ ಆಯಿತು. ಮರ್ಡರ್ ಆದಮೇಲೆ ಏನು ಮಾಡಿದ್ರು? ಬಾಡಿ ಡಿಸ್ಪೋಸಲ್ ಮಾಡಿದ್ರು. ಅದಾದಮೇಲೆ ಬಾಡಿ ಡಿಸ್ಪೋಸಲ್ ಆದಮೇಲೆ ಮತ್ತೆ ಅದನ್ನು ಬಚಾವ್ ಆಗೋಕ್ಕೆ ಏನೇನೋ ಅವರು ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಇದಿಷ್ಟು ಅಂಶಗಳಲ್ಲಿ ನಾವು ತನಿಖೆಯನ್ನು ಮಾಡಬೇಕಾಗ್ತದೆ. ಫಸ್ಟ್ ಅವ್ರದ್ದು ಮೆಸೇಜಸ್ ನೋಡಬೇಕಾಗ್ತದೆ. ಈ ಎಲ್ಲ ಆರೋಪಿಗಳದ್ದು ಕಾಲ್ ಡೀಟೇಲ್ಸ್ ತೊಗೊಳ್ತೀವಿ. ಮೊದಲು ಕಾಲ್ ಡೀಟೇಲ್ಸ್ ತೊಗೊಂಡು ವೆರಿಫೈ ಮಾಡ್ತೀವಿ, ಅವ್ರಿಗೆ ಕಾಂಟ್ಯಾಕ್ಟ್ ಆಗಿದೆಯಾ, ಇವೊಂದು ಮೆಸೇಜ್ ಯಾವಾಗ ಕಳಿಸ್ದ, ಅವ್ರು ಯಾವಾಗ ನೋಡಿದ್ರು, ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಇನ್ವೆಸ್ಟಿಗೇಷನ್. ಅದಾದಮೇಲೆ ಯಾವ ಆರೋಪಿ ಯಾರ ಜೊತೆಗೆ ಮಾತಾಡಿದ್ರು, ಎಷ್ಟೊತ್ತು ಮಾತಾಡಿದ್ರು, ಕಾನ್ವರ್ಜೇಷನ್ನಲ್ಲಿ ಅದು ಆಗ್ತದೆ. ಈಗ ಅರೆಸ್ಟ್ ಮಾಡಿದ ಮೇಲೆ ನಾವು ಇಂಟ್ರೋಗೇಷನ್ ಮಾಡ್ತೀವಿ. ಯಾರಿಗೆ ಈಗ ಆರೋಪಿಗಳು ನಾವು ಯಾರೋ ಕೊಲೆ ಮಾಡಿದ್ವಿ ಅಂತ ಹೇಳಿ ಬಂದು ಸರೆಂಡರ್ ಆಗಿದ್ರು, ಆಮೇಲೆ ನಾವು ಇಂಟ್ರೋಗೇಷನ್ ಮಾಡಲೇಬೇಕಾಗ್ತದೆ. ನೀನು ಯಾಕಪ್ಪ ಮಾಡಿದೆ, ಏನು ಫೈನಾನ್ಷಿಯಲ್ ನಿಮ್ಮದು ಇತ್ತು ಅಂತೇಳಿ ಸಪ್ರೇಟ್ ಮಾಡಿದಾಗ ಆರೋಪಿಗಳು ಒಪ್ಪಿಕೊಂಡಿದ್ದನ್ನೇ ಕೇಳೋಷ್ಟು ಮೂರ್ಖರಲ್ಲ ಪೊಲೀಸ್ನವರು. ಹಂತವಾಗಿ ಪ್ರತಿ ಇಂಚಿಗೂ ನಾವು ಅವ್ರನ್ನ ವೆರಿಫೈ ಮಾಡ್ಕೊಂಡು ಹೋಗ್ತೀವಿ. ಅವ್ರು ಕೊಟ್ಟ ಹೇಳಿಕೆಯನ್ನು ನಾವು ಮತ್ತೆ ವೆರಿಫೈ ಮಾಡ್ತೀವಿ, ಇವನು ಹೇಳೋದು ಸತ್ಯನ ನಿಜಾನ ಅಂತೇಳಿ. ಈಗ ಶೆಡ್ ಒಳಗೆ ಹೋಗಿದ್ದಕ್ಕೆ ಬಂದಿರೋದಕ್ಕೆ ಸಾಕ್ಷಿ ಇರುತ್ತೆ, CC ಕ್ಯಾಮ್ರಾ ಫುಟೇಜ್ ಇರುತ್ತೆ, ಹೊಡೆದಿರೋದಕ್ಕೆ ಏನು ಸಾಕ್ಷಿ ಇಲ್ವಲ್ಲ ಅಂತ. ಈಗ ಅದಕ್ಕೆ ಬರ್ತೀನಿ ನೋಡಿ. ಇದು ಈ ಕೇಸ್ ಏನಾಗಿದೆ, ಇಡೀ ಎಂಟೈರ್ ಎಪಿಸೋಡ್ ಇಟ್ ಡಿಪೆಂಡ್ಸ್ ಆನ್ ದಿ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್. ಸಾಂದರ್ಭಿಕ ಸಾಕ್ಷ್ಯಾಧಾರದ ಮೇಲೆ ಇದು ನಿಂತಿದೆ. ಹೆಚ್ಚಿನ ಹೊತ್ತು ಇದರಲ್ಲಿ ಯಾರೋ ಐ ವಿಟ್ನೆಸ್ಸು ಈ ರೇಣುಕ ಸ್ವಾಮಿನ ಇಂಥವ್ರು ಹೊಡೆದ್ರು, ಇವ್ರು ಚಾಕಿಂದ ಹೊಡೆದ್ರು, ಇವ್ರಿಗೂ ರಾಡ್ ತಗೊಂಡು ಹೊಡೆದ್ರು ಅಂತ ಹೇಳೋರು ಯಾರೂ ಇಲ್ಲ ಅದರಲ್ಲಿ. ಹೌದು, ಒಬ್ಬರು ಇಲ್ಲ ಸಾಕ್ಷಿಗಳು ಇದರಲ್ಲಿ. ಪೊಲೀಸ್ನವರು ಇದರಲ್ಲಿ ಕೆಲಸ ಏನಿದೆ ಅಂದರೆ ಇದನ್ನು ಸಾಂದರ್ಭಿಕ ಸಾಕ್ಷ್ಯಗಳಿಂದ ಗಟ್ಟಿಯಾಗಿ ಇವರು ಕಲೆಕ್ಟ್ ಮಾಡಬೇಕು. ಕಾಲ್ ರೆಕಾರ್ಡ್ಸ್ ಇದು ಇರಬೇಕು, ಡೀಟೇಲ್ಸ್ ಇರಬೇಕು, ಕಾಲ್ ರೆಕಾರ್ಡ್ದು. ಆಮೇಲೆ ಈ CCTV ರೆಕಾರ್ಡ್ಸ್ ಇದೆ, ಅದನ್ನು ತಗೋಬೇಕು. ಆಮೇಲೆ ವೆಹಿಕಲ್ಸು, ಲಾಸ್ಟ್ ಸೀನ್ ಯಾರು ಈ ರೇಣುಕ ಸ್ವಾಮಿನ ಕಿಡ್ನಾಪ್ ಮಾಡಿದ್ರಲ್ಲ, ಅವತ್ತು ಇವನು ಯಾರ ಜೊತೆಗೆ ಕೊನೆಯದಾಗಿ ನೋಡಿದರು ಆ ಸಾಕ್ಷ್ಯವನ್ನು ಸಂಗ್ರಹಿಸೋದು ಭಾಳ ಇಂಪಾರ್ಟೆಂಟ್. ಅದು ಹೌದು. ದ ಡಿಸೀಸ್ ಇನ್ ದ ಕಸ್ಟಡಿ ಆಫ್ ದ ಅಕ್ಯೂಸ್ಡ್. ಲಾಸ್ಟ್ ಸೀನ್, ಕೊನೆಯ ಬಾರಿ ಅವನನ್ನು ನೋಡಿದ್ದು ವ್ಯಕ್ತಿಗಳನ್ನು ಪತ್ತೆ ಮಾಡಿ ಅವರ ಸಾಕ್ಷಿಗಳನ್ನು ಪಡಿಬೇಕು ಇದರಲ್ಲಿ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಬೇಕಾದ್ರೆ ಬಾಡಿ ಮೇಲೆ ಯಾವ ರೀತಿ ಹಲ್ಲೆ ಆಗಿದೆಯೇ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಗುತ್ತೆ. ಈಗ ರಾಡ್ ಇಂದ ಹೊಡೆದಿದ್ದಾರಾ ಎಲ್ಲ ಗೊತ್ತಾಗುತ್ತೆ. ರೇಣುಕಾ ಸ್ವಾಮಿ ಯಾರು ಹೊಡೆದಿದ್ದಾರೆ ಅಂತ ಗೊತ್ತಾಗಲ್ಲ ಸರ್, ಇದು ಪಾಯಿಂಟ್ ನನಗೆ. ಆ ರೇಣುಕಾ ಸ್ವಾಮಿ ಜೀವ ಬಿಟ್ಟಿರಬಹುದು, ಆದ್ರೆ ಅವನ ದೇಹ ಎಲ್ಲವೂ ಹೇಳ್ತದೆ, ಸಾಕ್ಷಿ ಹೇಳುತ್ತೆ. ಅವನ ದೇಹನೇ ಹೇಳ್ತದೆ, ಈ ಗಾಯ ಎದರಿಂದ ಆಯ್ತು, ಈಗ ಈ ಗಾಯ ಎದರಿಂದ ಆಯ್ತು, ಕೈ ಮೇಲಾಗಿದ್ದ ಗಾಯ ಎದರಿಂದ ಆಯ್ತು ಅಂತ ಹೇಳಿ ದ ಡೆಡ್ ಬಾಡಿ ವಿಲ್ ಸ್ಪೀಕ್ ಅಬೌಟ್ ದ ಇಂಜುರೀಸ್.
ಸೆಕ್ಯೂರಿಟಿನೂ ಬಾಯ್ಬಿಟ್ಟಿದ್ದಾನೆ, ಯಾರ್ಯಾರು ಬಂದ್ರು ಹೋದ್ರು ಆ ಗೋಡೌನ್ ಸೆಕ್ಯೂರಿಟಿ. ಸರಿ, ಈ ನಡುವೆ ತನಿಖೆ ಆಗ್ತಾ ಇರುತ್ತೆ, ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು ಅಂತ ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಕೂಡ ಪ್ರಯತ್ನ ಮಾಡ್ತಿರ್ತಾರೆ. ರಾಜಕಾರಣಿಗಳ ಒತ್ತಡ ಇರುತ್ತೆ ಸರ್, ಈ ಕೇಸಲ್ಲೂ ಹಂಗೆ ಆಗ್ತಾ ಇದೆ. ದರ್ಶನ್ ಹೆಸರು ಕೈ ಬಿಟ್ಬಿಡಿ, ಅಷ್ಟು ಸುಲಭ ಇಲ್ಲ. ರಾಜಕಾರಣಿಗಳು ಯಾರು ಬಂದ್ರು ಅವ್ರು ಫೋನ್ ಮಾಡಿ ಅವ್ರ ಕರ್ತವ್ಯ ಅವ್ರದ್ದು, ಅವ್ರ ಡ್ಯೂಟಿ. ನಮ್ಮ ಫಾಲೋಯರು, ನಮ್ಮ ಸಪೋರ್ಟರು ಹೆಲ್ಪ್ ಮಾಡಿ ಅಂತ ರಾಜಕಾರಣಿಗೆ ಹೇಳೋದು ಮಾಮೂಲು ಅದು. ಆದರೆ ಪೊಲೀಸ್ನವರು ನಮ್ಮ ಕರ್ತವ್ಯ ಏನು ಅವ್ರು ಕೇಳಬೇಕು, ಈ ಕಡೆ ಬಿಡಬೇಕು, ನಮ್ಮ ಕರ್ತವ್ಯ ಏನು ಮಾಡಬೇಕು ನಾವು ಮಾಡಬೇಕದು. ಇದು ಮೋಸ್ಟ್ ಸೆನ್ಸೇಷನಲ್ ಕೇಸ್, ಅಷ್ಟು ಸುಲಭ ಇಲ್ಲ. ಗೊತ್ತಾಯ್ತು. ನೆಕ್ಸ್ಟ್ ಹೆಂಗೆ ಸರ್ ಈಗ ಈ ತನಿಖೆ ಹೇಗೆ ನಡೆಯುತ್ತೆ? ಈಗ ನಾನು ಹೇಳಿದ್ನಲ್ಲ, ಇದು ಈ ಸಾಕ್ಷ್ಯಾಧಾರಗಳನ್ನು ಗಟ್ಟಿಗೊಳಿಸಬೇಕು. ಸಾಂದರ್ಭಿಕ ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಕೇಸ್ಗಳಲ್ಲಿ ಏನಾಗ್ತದೆ, ಬರೀ ಒಂದು ಕೇಸು ಒಂದು ಸಾಕ್ಷ್ಯ ಸಿಕ್ಕರು ಸಾಕು. ಒಂದು ಎಕ್ಸಾಂಪಲ್ ಹೇಳ್ತೇನೆ ಹೆಂಗೆ ಅದನ್ನ ಗಟ್ಟಿಗೊಳಿಸ್ಬೇಕು ಅಂದರೆ, ನಮ್ಮದೊಂದು ಕೇಸಲ್ಲಿ ಒಬ್ಬ ಆರೋಪಿ ಏನು ಮಾಡ್ತಾನೆ, ಅವನು ಎಜುಕೇಟೆಡ್, ಮಾವನ್ನೇ ಮರ್ಡರ್ ಮಾಡ್ತಾನೆ, ಆದರೆ ಪತ್ರವನ್ನು ಬೇರೆ ಕಡೆಯಿಂದ ಬರೆಸ್ತಾನೆ. ಓಕೆ, ನಾನೆಲ್ಲೋ ಭಜನೆ ಮಾಡ್ಕೊಂಡು ಊರು ಬಿಟ್ಟು ಹೋಗಿದ್ದೀನಿ, ನಮ್ಮನ್ನು ಹುಡ್ಕೋದು ಬೇಕಾಗಿಲ್ಲ, ನಾನು ಇಷ್ಟ ಬಂದಾಗ ಬರ್ತೀನಿ ಅಂತೇಳಿ ಒಂದು ಪೋಸ್ಟ್ ಮಾಡಿಸ್ತಾರೆ. ಬಳಿ ಸ್ಕೆಲಿಟನ್ ಮೇಲೆ ನಾವು ಒಂದು ಸ್ಕೆಲಿಟನ್ ಸಿಗ್ತದೆ, ಯಾರ್ದು ಅಂತ ಗೊತ್ತಿಲ್ಲ, ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಮಾಡಿದಾಗ ಇವನು ಬೇರೆಯವ್ರ ಕಡೆಯಿಂದ ಲೆಟರ್ ಬರೆಸಿದ್ದು ಗೊತ್ತಾಗ್ತದೆ. ಆ ಲೆಟರ್ನ ನಾವು ಯಾರ ಕಡೆಯಿಂದ ಬರೆಸಿದೆಯಪ್ಪ ಅಂತ ಕರ್ಕೊಂಡೋದಾಗ ಅವನು ಒಬ್ಬರನ್ನು ತೋರಿಸ್ತಾನೆ, ಇವರೇ ಬರ್ಕೊಟ್ಟಿದ್ದು ನನಗೆ ಅಂತ. ಅವ್ರಿಗೆ ಒಪ್ಕೊಳ್ತಾರೆ, ಇವನು ಬಂದಿದ್ದ, ನಾನು ಲೆಟರ್ ಬರ್ಕೊಟ್ಟಿದ್ದು ಅಂತೇಳಿ. ಅಲ್ಲಿಗೆ ಬರೀ ಆ ಸಾಕ್ಷಿಯನ್ನು ಪರಿಗಣಿಸೋಕ್ಕಾಗಲ್ಲ ನಾವು. ಅದನ್ನು ಗಟ್ಟಿಗೊಳಿಸ್ಬೇಕಂದ್ರೆ ಏನು ಮಾಡ್ತೀವಿ, ಆ ಸಾಕ್ಷಿದನಂದರೆ ಆ ಹುಡುಗಿ SSLC ಓದ್ತಾ ಇರ್ತದೆ, ಆ ಹುಡುಗಿ ನೋಟ್ಬುಕ್ ತಗೋತೀವಿ, ತಾಳೆ ಹಾಕಬೇಕು. ತಾಳೆ ಹಾಕೋದಲ್ಲ, ಆ ನೋಟ್ಬುಕ್ಕಲ್ಲಿ ಕ್ಲಾಸ್ ಟೀಚರ್ ಸೈನ್ ಮಾಡಿರ್ತಾರೆ, ವೆರಿಫೈ ಮಾಡಿ. ಈ ಲೆಟರ್ನ ಮತ್ತು ಈ ನೋಟ್ಬುಕ್ಕನ್ನು ಮೇಸ್ಟ್ರಿಗೆ ತೋರಿಸ್ತೀವಿ, ಕ್ಲಾಸ್ ಟೀಚರ್ಗೆ, ಇದು ನಿಮ್ಮ ಸ್ಟೂಡೆಂಟ್ದ ಹ್ಯಾಂಡ್ ರೈಟಿಂಗು ಅಂತೇಳಿ. ದಟ್ ಈಸ್ ಒನ್ ಪಾರ್ಟ್. ದೆನ್ ಪೇರೆಂಟ್ಸಿಗೆ ತೋರಿಸ್ತೀವಿ, ಅವ್ರ ಫಾದರ್ಗೆ ಮದರ್ಗೆ, ಈ ಲೆಟರ್ ನಿಮ್ಮ ಹುಡುಗಿ ಬರೆದಿದ್ದ, ಇದರಲ್ಲಿರ್ತಕ್ಕಂಥ ಕೈ ಬರಹ ಈಕಿದೆ ಅಂತ. ನಮ್ಮ ಹುಡುಗಿನೇ ಬರೆದಿದ್ದು ಇದು ಗಟ್ಟಿಗೊಳಿಸ್ತಕ್ಕಂಥ ಸಾಂದರ್ಭಿಕ ಸಾಕ್ಷಿಗಳನ್ನ ಹೇಗೆ ನಾವು ಗಟ್ಟಿಗೊಳಿಸಬೇಕು ಅನ್ನೋದಕ್ಕೆ ಇದು ಆದ ನಂತರ ಈ ಸಾಂದರ್ಭಿಕ ಸಾಕ್ಷಿಗಳನ್ನ ಕೋರ್ಟ್ ಹೆಂಗ್ ಪರಿಗಣಿಸುತ್ತೆ? ಅದಕ್ಕೆ ಇಂಪಾರ್ಟೆನ್ಸ್ ಭಾಳ ಇದೆ. ಸಾಂದರ್ಭಿಕ ಸಾಕ್ಷಿಗಳಿಗೆ ಭಾಳ ಇಂಪಾರ್ಟೆನ್ಸ್ ಇದೆ. ಈಗ ಐ ವಿಟ್ನೆಸ್ ಹಾಸ್ಟೈಲ್ ಆಗ್ಬೋದು, ಹೌದು, ಸಾಂದರ್ಭಿಕ ಸಾಕ್ಷಿಗಳಲ್ಲಿ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಆಮೇಲೆ ಇದನ್ನ ಮತ್ತೆ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟಿಗೆ ಕಳಿಸ್ತೀವಿ. ವೆದರ್ ದಿಸ್ ಲೆಟರ್ ಈಸ್ ರಿಟನ್ ಬೈ ದಿಸ್ ಗರ್ಲ್ ಆರ್ ದ ಹ್ಯಾಂಡ್ ರೈಟಿಂಗ್ ಆರ್ ಸೇಮ್ ಇನ್ ದಿ ನೋಟ್ಬುಕ್ ಆ್ಯಂಡ್ ದಿ ಲೆಟರ್. ಇಷ್ಟೆಲ್ಲ ಒಂದು ಸಾಕ್ಷಿಯನ್ನು ಗಟ್ಟಿಗೊಳಿಸೋದಕ್ಕೆ ನಾನು ಹೇಳಿದ ಉದಾಹರಣೆ ಕೊಟ್ಟೆ ನಾನು. ಈಗ ದರ್ಶನೇ ಸ್ವತಃ ಈಗ 6 ದಿವಸದ ಕಸ್ಟಡಿಲಿ ಹೋಗಿ 6ನೇ ದಿವಸ ಆಯ್ತು ತಪ್ಪಾಗಿದೆ ಅಂತ ಒಪ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ. ಪೊಲೀಸ್ನವ್ರ ಮುಂದೆ ತಪ್ಪಾಗಿದೆ ಅದು ಅನ್ನೋದನ್ನ ನಾವು ಅದು ನ್ಯಾಯಾಲಯದಲ್ಲಿ ಪರಿಗಣಿಸೋದಾಗಲ್ಲ, ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಿದ್ದು. ಇಟ್ ಡಿಪೆಂಡ್ಸ್ ಎಂಟೈರ್ಲಿ ಆನ್ ದಿ ಎವಿಡೆನ್ಸ್. ನಾವು ಏನು ಎವಿಡೆನ್ಸ್ ಕಲೆಕ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಇಡ್ತೀವೋ ಅದ್ರ ಮೇಲೆ ಒಪ್ಕೊಂಡ್ರು ಬಿಟ್ಟರು ಕೋರ್ಟಿಗೆ ನೀವೇನು ಸಾಕ್ಷಿ ಕೊಡ್ತೀರಿ ಅದೇ ಅಂತಿಮ. ಪೊಲೀಸ್ನವ್ರು ಹೊಡೆದ್ರು ಸ್ವಾಮಿ, ಅದಕ್ಕೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ಪೊಲೀಸ್ ಅಧಿಕಾರಿ ಮುಂದೆ ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟರು ಅದು ಡೌಟ್, ಅದು ಸಾಕ್ಷಿನೇ ಅಲ್ಲ ಅಂತ ಹೇಳುತ್ತೆ ಎವಿಡೆನ್ಸ್ ಆಕ್ಟ್. ಅದನ್ನ ಪರಿಗಣಿಸೋದಿಲ್ಲ ಅಂತ. ಅದು ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಅದು ಮೇಡಮ್ ಅವ್ರಿಗೆ ಗೊತ್ತು. ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಕರ್ಕೊಂಡು ಹೋಗಿ ನಾನು ತಪ್ಪು ಮಾಡಿದ್ದೇನೆ ಅಂತ ಅಲ್ಲಿ ಒಪ್ಕೊಂಡ್ರೆ ಅದನ್ನು ಸಾಕ್ಷಿಯಾಗಿ ಪರಿಗಣಿಸ್ತಾರೆ. ಪೊಲೀಸ್ನವ್ರ ಮುಂದೆ ಹೇಳಿದ್ದನ್ನು ಸಾಕ್ಷಿಯಾಗಿ ಪರಿಗಣಿಸೋಕ್ಕಾಗಲ್ಲ. ನಮ್ಮ ಮುಂದೆ ಹೇಳ್ಬೋದು, ನೀವು ಸಾಂದರ್ಭಿಕ ಅಥವಾ ಇರುವಂತ ಸಾಕ್ಷಿಗಳನ್ನು ಕಲೆ ಹಾಕಲೇಬೇಕು, ಹಾಕಲೇಬೇಕು. ಇದರಲ್ಲಿ ಅದೇ ಮಾಡ್ಬೇಕಾಗಿ ಬಹಳ ಕೆಲಸ ಇದೆ. ಈಗಿದು ಈ ತನಿಖೆ ಆನ್ ಟ್ರ್ಯಾಕ್ ಅಲ್ಲಿ ಇದೆ ಮತ್ತು ಸ್ಪೀಡಾಗಿ ಹೋಗ್ತಾ ಇದೆ, ಬೇಗ ಬೇಗ ಎಲ್ಲ ಸಾಕ್ಷಿಗಳನ್ನ ಕಲೆ ಹಾಕ್ತಿದ್ದಾರೆ ಅಂತ ಅನ್ಸುತ್ತೆ. ಟೀಮ್ ಇಸ್ ವೆರಿ ಸ್ಟ್ರಾಂಗ್. ನೋಡಿ, ಇದರಲ್ಲಿ ಅರೆಸ್ಟ್ ಮಾಡೋದು ಇಟ್ ಇಸ್ ಒನ್ ಪಾರ್ಟ್, ಅಷ್ಟು ಇಲ್ಲ. ಯಾರು ಹೇಳ್ತಾರೆ ಇಂಥವ್ರು ಅನ್ನೋದು ವಾಲಂಟರಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ವಾಲಂಟರಿ ಸ್ಟೇಟ್ಮೆಂಟ್ ಇಮಿಡಿಯೇಟ್ ವಿಲ್ ಸೆಕ್ಯೂರ್ ದ ಅಕ್ಯೂಸ್ಡ್. ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಅರೆಸ್ಟ್ ಮಾಡಿದ ಮೇಲೆ ಈ ಆರೋಪಗಳನ್ನು ಅವ್ರ ಮೇಲೆ ಓಡಿಸ್ಬೇಕಾದ್ರೆ ಅವುಗಳಿಗೆ ಒಬ್ಬೊಬ್ಬರ ಮೇಲೂ ನಾವು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಬೇಕಾಗ್ತದೆ. ಇವ್ರ ಪಾತ್ರ ಏನು, ಇವನ್ ಪಾತ್ರ ಏನು, ಇವನ್ ಪಾತ್ರ ಏನು, ಎಲ್ಲರ ಪಾತ್ರಕ್ಕೂ ನಾವು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಬೇಕು. ನಾವು ಒಟ್ಟಿಗೆ ಹೇಳಂಗಿಲ್ಲ ಇವರೆಲ್ಲ ಸೇರಿ ಹೊಡೆದ್ಬಿಟ್ರು ಸ್ವಾಮಿ ಇವ್ರ ಮೇಲೆ ಅಂತೇಳಿ. ಒಬ್ಬೊಬ್ಬರ ಪಾತ್ರನೂ ವಿಂಗಡಿಸಬೇಕು. ಅದರಲ್ಲಿ ಆ ಪಾತ್ರಕ್ಕೆ ತಕ್ಕಂಥ ಸಾಂದರ್ಭಿಕ ಸಾಕ್ಷಿಗಳನ್ನು ನಾವು ಕಲೆಕ್ಟ್ ಮಾಡಬೇಕು. ನಾನು ಹೆದರ್ಸಕ್ಕೆ ಅಷ್ಟೇ ಹೇಳಿದ್ದೆ, ನಾನೇನು ಕೊಲೆ ಮಾಡಿ ಹೇಳಿದ್ದು ಯಾವುದು ನಾವು ಪರಗಳಿಂದ ಆಗಲ್ಲ. ನಮ್ಮಲ್ಲಿ ಪೊಲೀಸರ ಮುಂದೆ ಹೇಳಿದ್ದನ್ನು ಕೋರ್ಟ್ ಮುಂದೆ ಒಪ್ಕೊಳ್ಳಲ್ಲ.
ಅದೇ ಅವ್ರು ಹೇಳೋದು, ಪೊಲೀಸರು ಹೊಡೆದ್ರು ಸರ್ ನಾವು ಒಪ್ಪಿಕೊಂಡಿವಿ ಅಂತ ಹೇಳ್ತಾರೆ ನಾಳೆ. ಓಕೆ, ರೈಟ್. ಇಲ್ಲಿ ಪೊಲೀಸರ ಕೆಲಸ ಭಾಳ ಇದೆ ಇದರಲ್ಲಿ. ಓಕೆ, ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋದು. ಇದಾಯ್ತು, ಅರೆಸ್ಟ್ ಪ್ರೊಸೀಸರ್ ಒಂದು ವಾರದಲ್ಲಿ ಮುಗಿದೋಗ್ಬಿಡುತ್ತೆ. ಅವ್ರ ಒಪಿನಿಯನ್ ಅರೆಸ್ಟ್ ಮಾಡ್ತೀವಿ, ದಸ್ತಗಿರಿ ಮಾಡ್ತೀವಿ, ಆಮೇಲೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ, ಚಾಕು ರಿಕವರಿ ಮಾಡ್ತೀವಿ, ವೆಹಿಕಲ್ಸ್ ರಿಕವರಿ ಮಾಡ್ತೀವಿ, ಅವನ್ನೆಲ್ಲ ಕೆಲಸಗಳೆಲ್ಲ ಮುಗಿದು ಹೋಗ್ತವೆ. ನಮ್ಮ ಕಸ್ಟಡಿಯಲ್ಲಿ ಇರಬೇಕಾದ್ರೆ ಈ ತನಿಖೆಗಳೆಲ್ಲ ಮುಗಿದು ಹೋಗ್ತವೆ. ತದನಂತರ ನಾವು ಬೇರೆ ಬೇರೆ ಸಾಕ್ಷ್ಯಾಧಾರಗಳನ್ನು ಕಳಿಸೋದಿದೆಲ್ಲ FS ಅಲ್ಲಿ ಕಳಿಸ್ಬೇಕು, ಅಲ್ಲಿಂದ ರಿಪೋರ್ಟ್ ತರಿಸ್ಕೋಬೇಕು, ಡಾಕ್ಟರ್ ಒಪಿನಿಯನ್ ತಗೋಬೇಕು. ಎಷ್ಟು ದಿವಸ ಹಿಡಿಯುತ್ತೆ ಸರ್? ಇದಾಗುತ್ತೆ, ಒಂದು 2 ತಿಂಗಳನ್ನಾದ್ರೂ ಬೇಕು ಮಿನಿಮಮ್. ರೈಟ್. ಈಗ ನೋಡಿ, ಸಾಂದರ್ಭಿಕ ಸಾಕ್ಷಿಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಗೊತ್ತಾಯಿತು. ಕೋರ್ಟ್ ಅಂದಾಗ ಆಗಲೇ ಹೇಳಿದಾಗೆ ಪೊಲೀಸ್ನವ್ರ ಹತ್ರ ಒಪ್ಪಿಕೊಂಡು ಅಲ್ಲಿ ಕೋರ್ಟಲ್ಲಿ ತನಗೆ ಬೇಕಾದಂಥ ಸ್ಟೇಟ್ಮೆಂಟನ್ನು ಕೊಡುವಂಥ ಸಂದರ್ಭ ಬಂದರೆ ಹೇಗೆ ಕೇಸ್ ಮುಂದಕ್ಕೆ ಹೋಗುತ್ತಾ, ಯಾವ ಥರ ಅಂತ? ಇಲ್ಲ ಮೇಡಮ್, ಏನಾಗುತ್ತೆ ಅಂತಂದರೆ ಪೊಲೀಸ್ ಮುಂದೆ ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ದಟ್ ಇಸ್ ನಾಟ್, ಅದನ್ನು ಪರಿಗಣನೆ ತಗೊಳ್ಳೋದಿಲ್ಲ ಕೋರ್ಟು. ಬಟ್ ಅದನ್ನೇ ಮ್ಯಾಜಿಸ್ಟ್ರೇಟ್ ಮುಂದೆ ಒಪ್ಕೊಂಡ್ರೆ ಅದು ಗಿಲ್ಟಿ ಅಂತ ನಾವು ಹೇಳ್ತೀವಿ. ಅದ್ರ ಮೂಲಕ ಏನು ಶಿಕ್ಷೆ ಬೇಕಾದರೂ ಕೂಡ ಮ್ಯಾಜಿಸ್ಟ್ರೇಟ್ ಕೊಡ್ಬೋದು. ಆದರೆ ಏನು ಮಾಡ್ತಾರೆ ಅಂದರೆ ತಮ್ಮ ಕೌನ್ಸಿಲ್ನ ಅಪಾಯಿಂಟ್ ಮಾಡಿರ್ತಾರೆ, ಅಡ್ವೊಕೇಟ್ಸ್ನ ಅಪಾಯಿಂಟ್ ಮಾಡಿರ್ತಾರಲ್ಲ, ಆ ಅಡ್ವೊಕೇಟ್ಸ್ ಇನ್ಸ್ಟ್ರಕ್ಷನ್ ಮೇಲೆ ಅಕ್ಯೂಸ್ಗಳು ಕೆಲಸ ಮಾಡ್ತಾರೆ. ಏನು ಹೇಳಬೇಕು, ಏನು ಹೇಳಬಾರ್ದು. ಮತ್ತು ಇಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಏನಾದರೂ ಸ್ಟೇಟ್ಮೆಂಟ್ ಮಾಡ್ಬೋದು, ಅವ್ರು ಏನಾದರೂ ರೆಕಾರ್ಡ್ ಮಾಡ್ಬೋದು. ಬಟ್ ಅದನ್ನ ಈಗ ದರ್ಶನ್ ಸ್ವತಃ ನಾನು ಜಸ್ಟ್ ಹೆದರ್ಸಕ್ಕಷ್ಟೇ ಹೇಳಿದ್ದು, ನಾನು ಕೊಲೆ ಮಾಡೋಕ್ಕೆ ಹೇಳಿಲ್ಲ, ನನ್ನ ಪಾತ್ರನೇ ಇಲ್ಲ. ಯೂಶಲಿ ಕಾನೂನು ಅಂತ ನೋಡಿದಾಗ ಕೊಲೆ ಮಾಡಿದ್ದೆಷ್ಟು ಅಪರಾಧವೋ ಕೊಲೆ ಮಾಡೋದಕ್ಕೆ ಆ ಪ್ರೇರಣೆ, ಆ ಮೋಟಿವ್ ಕೂಡ ಅಷ್ಟೇ ಬಹಳ ಮುಖ್ಯ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಆತ ಕೂಡ ಅಪರಾಧಿಯೇ. ಅಲ್ಲ ಮೇಡಮ್, 302 ಅಲ್ಲಿ ಹೇಳೋದೇ ಅದನ್ನ. 302 ಸೆಕ್ಷನ್ ಏನು ಡಿಸ್ಕ್ರೈಬ್ ಮಾಡುತ್ತೆ ಅಂತಂದ್ರೆ ಕೊಲೆ ಪ್ರಯತ್ನ, ಕೊಲೆ ಮಾಡೋದಕ್ಕೆ ಮೋಟಿವ್, ಸಂಚು, ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ. ಒಂದು. ಎರಡನೇದು ಏನಂತಂದ್ರೆ ನಾನು ಬೆದರ್ಸಕ್ಕೆ ಹೇಳಿದೆ ಅಂದ್ರೂ ಕೂಡ ಅದು ಕೂಡ ಅಫೆನ್ಸೆ. ಅದನ್ನು ಕೂಡ ಒಪ್ಕೊಳ್ಳೋ ಹಂಗಿಲ್ಲ. ಆಫ್ಟರ್ ಅಡ್ವೊಕೇಟ್ ಕನ್ಸಲ್ಟೇಷನ್ ಆದಮೇಲೆ ಅವರು ಕೂಡ ಅದನ್ನ ತಮ್ಮ ಹೇಳಿರೋ ಹೇಳಿಕೆನ ಚೇಂಜ್ ಮಾಡೋ ಸಾಧ್ಯತೆಗಳಿರುತ್ತೆ. ಸೊ ಅದು ಕೂಡ ತಪ್ಪು. ಇನ್ನು ಕರ್ಸ್ ಮಾತಾಡಕ್ಕೆ ಹೇಳಿದ್ದೆ ಅಂತಂದ್ರೆ ನಾವು ಕೋರ್ಟ್ ಆದ್ರೂ ಒಪ್ಕೊಳ್ಳುತ್ತೆ, ಇನ್ವೆಸ್ಟಿಗೇಷನ್ ಆಫೀಸರ್ ಆದ್ರೂ ಒಪ್ಕೊಳ್ತಾರೆ. ಆದ್ರೆ ಹೆದರ್ಸಕ್ಕೆ ಹೇಳಿದ್ದೆ, ಬೆದರ್ಸಕ್ಕೆ ಹೇಳಿದ್ದೆ, ಕೊಲೆ ಮಾಡಕ್ಕೆ ಹೇಳಿದ್ದೆ, ಯಾವ ಸ್ಟೇಟ್ಮೆಂಟ್ಗಳು ಕೂಡ ಕಾನೂನಿನ ಅಡಿಯಲ್ಲಿ ತಪ್ಪು ಮತ್ತು ಶಿಕ್ಷಾರ್ಹ ಒಳಪಟ್ಟಿರ್ತಕ್ಕಂಥದ್ದು. ಇದಾದ್ಮೇಲೆ ದರ್ಶನ್ ಅವರ ಏನು ಸೆಕ್ಷನ್ ಇನ್ವಾಲ್ವ್ ಮಾಡಿದ್ರು ತುಂಬ ರಿಗೋರಿಯಸ್ ಇಂಪ್ರಿಸನ್ಮೆಂಟ್ ಒಳಗೊಂಡಿರ್ತಕ್ಕಂಥ ಅಫೆನ್ಸ್ಗಳಿದು. 302 ಡೆತ್ ಆರ್ ಇಲ್ಲ ಅಂದರೆ ಜೀವಾವಧಿವರೆಗೆ ಶಿಕ್ಷೆಯನ್ನು ಕೊಡಿಸ್ಬೋದಂಥ ಪ್ರೊವಿಷನ್ ಇದೆ. ಆಮೇಲೆ ನಾವು 201 ಅದು ಕೂಡ ಜೀವಾವಧಿವರೆಗೆ ಶಿಕ್ಷೆಯನ್ನು 10 ವರ್ಷದ ಮೇಲ್ಪಟ್ಟ ಶಿಕ್ಷೆಯನ್ನು ವಿಧಿಸಬಹುದಂತ ಪ್ರೊವಿಷನ್ ಇದೆ. ಅದೇ ರೀತಿ 120B ಕೂಡ 2 ವರ್ಷದ ಮೇಲ್ಪಟ್ಟು ಹಾಗೆ ಜೀವಾವಧಿವರೆಗೆ ಶಿಕ್ಷೆ ವಿಧಿಸಬಹುದಂತ ಇಂಥ ಪ್ರೊವಿಷನ್ಗಳನ್ನ ಇನ್ವೆಸ್ಟಿಗೇಷನ್ ಅಟ್ರಾಕ್ಟ್ ಮಾಡಿದೆ ಅಂತಂದ್ರೆ ಇಟ್ ವಿಲ್ ಬಿ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಏನಾದರೂ ಹೇಳ್ಬೋದು. ಇಲ್ಲೇ ಇದ್ರ ಮಧ್ಯೆ ಒಂದು ಸಬ್ಸಿಕ್ವೆಂಟ್ ಡೆವಲಪ್ಮೆಂಟ್ ಆಯಿತು, ಯಾರೋ 4 ಜನ ಹೋಗಿ ನಾನು ಕೊಲೆ ಮಾಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಸಲೆಂಡರ್ ಆದರೆ, ಬಟ್ ಅದನ್ನ ಈ ಇನ್ವೆಸ್ಟಿಗೇಷನ್ ಆಫೀಸರು ಎನ್ಕ್ವೈರಿ ಮಾಡಿದ್ದಾರೆ. ಬಟ್ ಅದಾದ್ಮೇಲೆ ಅವ್ರಿಗೆ ಏನಾಗಿದೆ ಅಂತಂದ್ರೆ ಟ್ರೂತ್ ವಿಲ್ ಕಮ್ ಅನ್ನೋ ಥರ, ಇಲ್ಲ ಅವ್ರು ನಂಗೆ ಹೀಗೆ ಹೇಳಕ್ಕೆ ಹೇಳಿದ್ರು, ಹಾಗಾಗಿ ನಾವು ಅದನ್ನ ಹೇಳಿದ್ವಿ ಅಂತ. ಸೊ ಆದರೆ ಇದನ್ನೇ ಕೂಡ ಇನ್ನೂ ಕೂಡ ಆಗ್ಬೋದು, ಆಗ್ಲಿಕ್ಕಿಲ್ಲ. ನನ್ನ ಅಸಂಪ್ಷನ್ ಏನಂತಂದ್ರೆ ಅದೇ 4 ಜನ ಕೆಲವೊಂದು ಕೇಸಲ್ಲಿ ನೀವೇ ಒಂದು ಕ್ಲಾರಿಟಿ ಕೊಟ್ಬಿಡ್ತೀರಿ, ಇದು ಸ್ಟ್ಯಾಂಡ್ ಆಗಲ್ಲ ಅಂತ. ಬಟ್ ಈ ಕೇಸಲ್ಲಿ ನೀವು ಇಟ್ ಈಸ್ ಇಲ್ಲ ಸರ್ ಹೇಳಿರೋ ಹಾಗೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ತುಂಬಾ ಸ್ಟ್ರಾಂಗ್ ಇದೆ. ಐ ವಿಟ್ನೆಸ್ಗಳನ್ನ ಹೋಸ್ಟೆಲ್ಸ್ ಮಾಡ್ಬೋದು, ಏನಾರು ಮಾಡ್ಬೋದು. ಸರ್ಕಮ್ಸ್ಟೆನ್ಷಿಯಲ್ ವಿಟ್ನೆಸ್ಗಳನ್ನ ಎವಿಡೆನ್ಸ್ನ ವೀಕ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಮೇಡಮ್. ಇನ್ನೊಂದೇನು ಅಂತಂದ್ರೆ ಅದೇ 4 ಜನ ಅಕ್ಯೂಸ್ಡ್ಗಳು ಬಿಫೋರ್ ಮ್ಯಾಜಿಸ್ಟ್ರೇಟ್ ಮುಂದೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಹಿ ವಿಲ್ ಬಿ ಸೇಫ್. ಅದು ಸಾಧ್ಯತೆಗಳು ಇತ್ತು. ಆದ್ರೆ ಅವ್ರೇನು ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಸಲೆಂಡರ್ ಆಗಿದ್ದಾರೆ. ರೈಟ್, ಮಾತಾಡ್ತೀರಿ. ಸೊ ನೋಡ್ತಾ ಇದ್ರಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ದರ್ಶನ್ ಕೇಸ್ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ದರ್ಶನನ್ನು ಬಚಾವ್ ಮಾಡೋದೇ ಆಗಿದ್ದರೆ ಬಹಳ ಪೂರ್ವದಲ್ಲೇ ಒಂದಷ್ಟು ಪ್ರಯತ್ನವನ್ನು ಮಾಡ್ಬೋದಾಗಿತ್ತು. ಸ್ವತಃ ದರ್ಶನ್ನೇ ರಾಜಕಾರಣಿಗಳ ಇನ್ಫ್ಲೂಯೆನ್ಸನ್ನು ತಗೋಬೋದಾಗಿತ್ತು. ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ಸಾಂದರ್ಭಿಕ ಸಾಕ್ಷಿಗಳು ಅಂತಿದೆಯಲ್ಲ, ಅದು ಯಾವುದು ಕೂಡ ದರ್ಶನ್ ಪರವಾಗಿಲ್ಲ. ಇದನ್ನು ನಾವು ಗಮನಿಸಬೇಕಾಗತ್ತೆ. ಈ ನಡುವೆ ದರ್ಶನ್ ಅಂದಾಗ ಅವರ
ಅಭಿಮಾನಿ ಬಳಗದ ಬಗ್ಗೆ ನಾನು ಮಾತಾಡಬೇಕು. ಈ ಹಿಂದೆ ಶಶಿಕಾಂತ್ ಯಡ್ರಾಳಿಯವರಾಗಲೇ ಪ್ರಸ್ತಾಪ ಮಾಡಿದಾಗ ಹಿಂದೆ 10 ವರ್ಷದ ಹಿಂದೆ ದರ್ಶನ್ ತನ್ನ ಹೆಂಡತಿಗೆ ಹೊಡೆದ ಸಂದರ್ಭದಲ್ಲೂ ಕೂಡ ಅವರನ್ನು ಓಲೈಸುವಂಥ ಅಭಿಮಾನಿ ವರ್ಗ ಇದೆ. ನನಗೆ ಈ ಕ್ಷಣಕ್ಕೂ ಕೂಡ ಆಶ್ಚರ್ಯ ಆಗ್ತಿರೋದು ದರ್ಶನ್ ಅಂದಾಗ ಅವರ ಅಭಿಮಾನಿ ವರ್ಗದ ಬಗ್ಗೆ. ಶಶಿಕಾಂತ್ ಸರ್ ಆಗಲೇ ನಾವು ಪ್ರಸ್ತಾಪ ಮಾಡಿದ್ರಿ, ಹಲವಾರು ಪ್ರಕರಣಗಳಲ್ಲಿ ಆ ಹಿಂದೆ ಅವರ ಧರ್ಮಪತ್ನಿ ಹೊಡೆದ ಪ್ರಕರಣದಲ್ಲೂ ಅವ್ರು ಏನಾದ್ರು ಅಪ್ಪಿತಪ್ಪಿ ಕ್ಯಾಮ್ರಾದಲ್ಲಿ ಕಂಡರೂ ಕೂಡ ಅವ್ರ ಮುಖ ಕೆಂಪಾಗಿದ್ದು, ಕೈ ಕೆಂಪಾಗಿದ್ದು, ಈ ಥರದ ಹೊಡೆತ ಮಾರ್ಕ್ಗಳಿರ್ತಿತ್ತು. ಆನಂತರ ಜೈಲಿಗೆ ಹೋಗ್ತಾರೆ. ಆಮೇಲೆ ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಏನು ಅಭಿಮಾನಿಗಳು, ಡಿ ಬಾಸ್ಗೆ ಜೈ, ದರ್ಶನ್ಗೆ ಜೈ, ಚಾಲೆಂಜಿಂಗ್ ಸ್ಟಾರ್. ಯಾಕೆ ಅಭಿಮಾನಿಗಳ ಅಭಿಮಾನ ಆ ಮಟ್ಟಕ್ಕೆ ಹೋಗುತ್ತೆ? ಏನು ನೋಡಿ ಅಭಿಮಾನ ಬರುತ್ತೆ? ಏಕೆಂದರೆ ಆ ಸ್ಟಾರ್ ಗಿರಿಯಲ್ಲಿರೋ ಒಂದು ಶರ್ಟ್ ಹಾಕ್ಕೊಂಡ್ರೆ ಅದನ್ನು ಫಾಲೋ ಮಾಡ್ತಾರೆ, ಒಂದು ಏನೋ ಸ್ಮೋಕ್ ಮಾಡ್ತಾ ಒಂದು ಪಫ್ ಹೇಳಿದ್ರು ಅದನ್ನು ಮಾಡಬೇಕು, ಒಂದು ಹೇರ್ ಸ್ಟೈಲು, ಬೈಕ್ ಯಾವುದೋ ತೊಗೊಂಡ್ರೆ ಅದನ್ನು ಅಪ್ಪ ಮಾತ್ರ ಕಿತ್ತಾಡ್ ತಗೊಳ್ಳೋ ಅಂತಹ ಅಭಿಮಾನಿಗಳು. ಏನು ಹೇಳ್ತೀರಾ ಸರ್ ಈ ಅಭಿಮಾನದ ಬಗ್ಗೆ? ಅಭಿಮಾನ ಅನ್ನೋ ಶಬ್ದನೇ ತಪ್ಪು. ಅದಕ್ಕೆ ಒಂದು ದುರಭಿಮಾನ ಅನ್ನಿ, ಇಲ್ಲಾಂದ್ರೆ ಅಂಧಾಭಿಮಾನ ಅನ್ನಿ. ಇದು ಅಭಿಮಾನ ಅಲ್ಲ, ಇದು ಅಭಿಮಾನ, ಇದು ಪಕ್ಕ ಅಂಧಾಭಿಮಾನ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಮಾನಸಿಕ ಗುಲಾಮಗಿರಿ ಅಷ್ಟೇ ಇದು. ಇದು ಕ್ರಿಕೆಟ್ ಅಭಿಮಾನಿಗಳಲ್ಲೂ ಇದೆ, ರಾಜಕಾರಣಿಗಳ ಬೆಂಬಲಿಗರಲ್ಲೂ ಇದೆ, ಈ ಸಿನಿಮಾ ನಟರ ಬೆಂಬಲಿಗರಲ್ಲೂ ಸಹಿತ ಈ ರೀತಿಯಾದಂಥ ಮಾನಸಿಕ ಗುಲಾಮಗಿರಿ ಇದೆ. ಈಗ ಸುಮ್ಮನೆ ನಾವೆಲ್ಲರೂ ಸಹಿತ ಈಗಾಗಲೇ ಬೇಕಾದಷ್ಟು ಚರ್ಚೆ ಮಾಡ್ತಾ ಇದ್ದೀವಿ ಯಾವುದ್ರ ಬಗ್ಗೆ, ದರ್ಶನ್ ಬಗ್ಗೆ, ಪವಿತ್ರ ಅವ್ರ ಬಗ್ಗೆ, ಅವ್ರು ಮಾಡಿದಂಥ ಕ್ರೈಮ್ ಬಗ್ಗೆ. ಇನ್ನೊಂದು ಪಾರ್ಟ್ ಇದೆ ಅಲ್ಲಿ ಏನಂದ್ರೆ ರೇಣುಕಾ ಸ್ವಾಮಿ ಬಗ್ಗೆ. ಓಕೆ, ಆಯ್ತಾ? ರೇಣುಕಾ ಸ್ವಾಮಿ ಬಗ್ಗೆ ನಾವು ಹೆಚ್ಚಾಗಿ ಸದ್ಯಕ್ಕೆ ಅವ್ರು ತೀರ್ಕೊಂಡಿದ್ರಿಂದ, ಸತ್ತಿರೋದ್ರಿಂದ ಅವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಎಲ್ಲ ಕಡೆಗೂ ಇದೆ. ಆಯಿತು. ಆದರೆ ಒಂದು ಸ್ವಲ್ಪ ಅದನ್ನು ಡಿಸೆಕ್ಟ್ ಮಾಡಿ. ಏನು ಅಂತಂದ್ರೆ, ಮೊದಲನೇದಾಗಿ ಅವನು ಎಲ್ಲ ಅಭಿಮಾನಿಗಳ ಹಾಗಿರುವುದು ಬಿಟ್ಟು, ಆಯ್ತಾ, ಅವನು ನೈತಿಕ ಅಭಿಮಾನಿ ಆಗ್ಬಿಟ್ಟಿದ್ದಾನೆ. ಅದಕ್ಕೇನಂತೀವಿ ನಾವು, ನೈತಿಕ ಪೊಲೀಸ್ಗಿರಿ ಅಂತ ಹೇಳ್ತೀವಿ ನಾವು. ನೀವು ಮಾಡಬೇಕಾಗಿರೋದೇನೋ, ಅವನು ಸಿನಿಮಾ ನೋಡು, ಹಾರ ಹಾಕು, ಎಂಜಾಯ್ ಮಾಡು. ಅದು ಬಿಟ್ಟು ಅವ್ರು ಮಾಡಿದ್ದೇನು ಅಂತಂದರೆ, ಒಬ್ಬ ನಟನ ವ್ಯಕ್ತಿಗತವಾದಂಥ ಖಾಸಗಿ ಬದುಕಿನ ಒಳಗಡೆಗೆ ಮೂಗು ತೂರಿಸುವ ಕೆಲಸ ಮಾಡಿದ್ದಾನೆ ಅವನು. ಈಗ ಒಬ್ಬ ನಟ, ಅವರು ಒಬ್ಬ ಮದುವೆ ಆಗಿದ್ದಾನೋ, ಇನ್ನೊಬ್ಬ ಪ್ರೇಯಸಿದ್ದಾರೋ ಅನ್ನೋದು ಮುಖ್ಯ ಅಲ್ಲ, ಅದು ಅವ್ನು ಖಾಸಗಿತನ. ಅದನ್ನು ಅಬ್ಜೆಕ್ಟ್ ಮಾಡಬೇಕಾಗಿರೋದು ಅವ್ರ ಹೆಂಡತಿ. ಅದನ್ನು ಬಿಟ್ಬಿಟ್ಟು ಇವನು ಸಂಬಂಧ ಇಲ್ಲದವನು, ಎಷ್ಟೋ ದೂರದಲ್ಲಿ ಇರ್ತಕ್ಕಂಥವನು, ಇವನು ಮಾಡಿದ ಕೆಲಸ ಏನು ಅಂತಂದರೆ, ಅರೆ ನೀವು ಮಾಡಿದ ತಪ್ಪು, ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಅವಳು ಬಂದಿದ್ದಾಳೆ, ಆದ್ದರಿಂದ ಅವಳಿಗೆ ನಾನು ಟಾರ್ಚರ್ ಕೊಡ್ತೀನಿ, ಕಿರುಕುಳ ಕೊಡ್ತೀನಿ ಅನ್ನೋದಿದೆಯಲ್ಲ, ಇದು ಅಭಿಮಾನದ ಇನ್ನೊಂದು ಅತಿರೇಕ. ಇದು ಒಬ್ಬ ನಟನ ವ್ಯಕ್ತಿಗತ ಬದುಕು ಅದು. ಅದನ್ನ ನೀನ್ ಯಾಕೆ ಪ್ರಶ್ನೆ ಮಾಡ್ತೀಯಾ? ನೀನ್ ಯಾರು? ಹೂ ಆರ್ ಯು? ಓ, ನಾನು ಅಭಿಮಾನಿ ಅನ್ನೋದು ನೀನ್ ಲೈಸೆನ್ಸ್ ಕೊಟ್ಟಿದ್ದಾರ? ಅವ್ರನ್ನ ಪ್ರೊಟೆಕ್ಟ್ ಮಾಡೋದು ನಿನ್ ಕೆಲಸನ? ಅವ್ರ ನೈತಿಕ ಚೌಕಟ್ಟಿನಲ್ಲಿ ಹಾಕೋದು ನಿನ್ ಕೆಲಸನ? ಇದು ಒಂದು ಪಾಠ. ಇನ್ನೊಂದು ಆಘಾತಿಕಾರಿ ಪಾಠ ಹೇಳ್ತೀನಿ ಸರ್ ನಿಮ್ಗೆ. ಏನು ಅಂತಂದ್ರೆ, ಈ ರೇಣುಕಾ ಸ್ವಾಮಿ ಏನಿದಾನಲ್ಲ, ಅವನು ಈ ರೀತಿಯಾದಂಥ ಮಾನಸಿಕವಾದಂಥ ವಿಕ್ಷಿಪ್ತತೆಗೆ ಕಾರಣ ಅವನ ಹಿಂದೆ ಇರ್ತಕ್ಕಂಥ ಒಂದು ಸಂಘಟನೆ. ಓಕೆ, ನೆನಪಿಟ್ಟುಕೊಳ್ಳಿ. ಅದ್ರ ಹಿಂದೆ ಅವನು RSS ಸಂಬಂಧಪಟ್ಟಂಥವನು, ಬಜರಂಗ ದಳ ಅನ್ನುವಂಥ ಒಂದು ಮಿಲಿಟೆಂಟ್ ಸಂಘಟನೆಯ ಅವನು ಸಕ್ರಿಯ ಸದಸ್ಯ. ಓಕೆ, ಆಯ್ತಾ? ಆ ಬಜರಂಗ ದಳ ಮತ್ತು ಶ್ರೀರಾಮ ಸೇನೆ ಮಾಡ್ತಕ್ಕಂಥ ಕೆಲಸ ಏನು ಅಂತಂದ್ರೆ, ಈ ಲವ್ ಜಿಹಾದ್ ಇದ್ರೆ ಅಟ್ಯಾಕ್ ಮಾಡೋದು. ಈ ವಾಲಂಟೈನ್ಸ್ ಡೇ ಅಂತ ಇರುತ್ತಲ್ವಾ, ಅಲ್ಲಿ ಯಾರೋ ಹುಡುಗ ಹುಡುಗಿ, ಅವ್ರ ಹಿಂದೂಗಳೇ ಇರ್ಬೋದು, ಅವ್ರು ಹೋಗ್ಬಿಟ್ಟು ಎಲ್ಲಾದ್ರೂ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ಅಲ್ಲಿ ಹೋಗ್ಬಿಟ್ಟು ರೇಡ್ ಮಾಡ್ಬಿಡೋದು, ಅವ್ರ ಮೇಲೆ ಹಲ್ಲೆ ಮಾಡೋದು, ಇವುಗಳನ್ನ ನೈತಿಕ ಪೊಲೀಸ್ಗಿರಿ ಅಂತ, ನಾವು ಅದನ್ನ ಅನೈತಿಕ ಪೊಲೀಸ್ಗಿರಿ ಅಂತ ನಾವು ಹೇಳ್ತೀವಿ ಅದನ್ನ. ಸೊ ಈ ಹಿನ್ನೆಲೆಯಲ್ಲಿ ಈ ಒಬ್ಬ ಕಾರ್ಯಕರ್ತನೂ ಸಿದ್ಧನಾಗಿದ್ದಾನೆ. ಒಬ್ಬ ರೇಣುಕಾ ಸ್ವಾಮಿ ಕಾರ್ಯಕರ್ತ ಸಿದ್ಧನಾಗಿರೋ ಕಾರಣ ಅದ್ರ ಹಿನ್ನೆಲೆ ಇರತಕ್ಕಂತ ಒಂದು ಸಿದ್ಧಾಂತ. ಈ ಸಿದ್ಧಾಂತದ ಮೇಲೆ ಯಾವುದೇ ಹೆಣ್ಣು ಮಕ್ಕಳು ಸಹಿತ ಮದುವೆಯಾಗಿ ಗಂಡನ ಮನೆಯಲ್ಲಿ ಹೊಸಲು ದಾಟದೆ ಇರಬೇಕು ಅನ್ನೋದು ಅವ್ರ ಸಿದ್ಧಾಂತ. ಅದಕ್ಕೆ ಪವಿತ್ರ, ಶೀಲ ಇವೆಲ್ಲವನ್ನು ಹಚ್ಚುತ್ತಾರೆ. ಆದರೆ ವ್ಯಕ್ತಿಗತವಾದಂಥ ಸಂಬಂಧಗಳೊಂದಿಗೆ ನೀವು ಮೂಗು ತೂರಿಸೋದಕ್ಕೆ, ಒಂದು ಗಂಡು ಒಂದು ಹೆಣ್ಣು ಒಂದು ಪಾರ್ಕಲ್ಲಿ ಕೂತ್ಕೊಂಡು ತಕ್ಷಣ ಅದಕ್ಕೆ ಹೋಗ್ಬಿಟ್ಟು ಹಲ್ಲೆ ಮಾಡೋದಕ್ಕೆ, ಮೂಗು ತೂರಿಸಿದ ತಕ್ಷಣ ಅವನೇನೋ ಪ್ರಶ್ನೆ ಮಾಡಿದ ತಕ್ಷಣ ಏನ್ ಬೇಕಾದ್ರೂ ಮಾಡಬಹುದು. ಅದನ್ನ ಆಮೇಲೆ ಹೇಳೋಣ. ನಾನು ಹೇಳ್ತಾ ಇರೋದು ಗೊತ್ತಾಯ್ತು. ಅವನ ಹಿನ್ನೆಲೆ, ಅವನು ಮಾಡಿದ ತಪ್ಪು. ಯಾಕಂದ್ರೆ ಆಕಸ್ಮಿಕವಾಗಿ ಅವನು ಇದನ್ನ ಪ್ರಶ್ನೆ ಮಾಡದೇ ಇದ್ರೆ, ಅಸಹ್ಯಕರವಾದಂತಹ ಪೋಸ್ಟ್ ಇದನ್ನ ಕಳಿಸದೇ ಇದ್ರೆ, ಆಮೇಲೆ ಅವ್ರಿಗೆ ಮಾನಸಿಕವಾಗಿ ಕಿರುಕುಳ ಕೊಡದೇ ಇದ್ರೆ, ಸೊ ಇವು ಯಾವ ಘಟನೆಗಳು ಆಗ್ತಾ ಇರಲಿಲ್ಲ. ಮೂಲ ಘಟನೆ ಇರತಕ್ಕಂಥದ್ದು ಅಲ್ಲಿ, ಮತ್ತು ಅವನು ಪ್ರತಿಪಾದಿಸತಕ್ಕಂಥ ಸಿದ್ಧಾಂತ, ಆ ಸಿದ್ಧಾಂತಕ್ಕೆ ಅವನನ್ನ ಒಳಪಡಿಸತಕ್ಕಂಥ ವ್ಯಕ್ತಿಗಳು, ಇವುಗಳು ಸಹಿತ ಇಲ್ಲ ಅಪರಾಧಿಗಳಾಗಿರ್ತಾರೆ. ಕಾನೂನಾತ್ಮಕವಾಗಿ ಅವ್ರ ಶಿಕ್ಷೆ ಆಗುತ್ತೆ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ಆಗೋದಿಲ್ಲ. ನೀವು ಹೇಳಿದ್ ಒಪ್ಪಿಕೊಂಡೆ. ಆದ್ರೆ ಈಗ ಅವನ ಅಶ್ಲೀಲ ವಯಸ್ಸಿ ಇದು ಕಳಿಸಿದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಕ್ಲಾರಿಟಿ. ಹೌದು, ಅವನ ಬಗ್ಗೆ ನಾನು ಹೇಳ್ತಾ ಇರೋದು,
ಅವನು ಹಿಂದೆ ಇರ್ತಕ್ಕಂಥ ಇನ್ಫ್ಲೂಯೆನ್ಸ್ ಮಾಡಿದ ಸಿದ್ಧಾಂತದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಸೊ ಅದು ಅವನ ತಲೆಯಲ್ಲಿದೆ. ಆ ನೈತಿಕ ಅನೈತಿಕ ಪೊಲೀಸ್ಗಿರಿಯು ತನ್ನ ಕೈನಲ್ಲಿದೆ. ಹೇಗಿರಬೇಕು, ಯಾರು ಹೇಗಿರಬೇಕು ಅನ್ನುವುದನ್ನು ಇವರು ಡಿಸೈಡ್ ಮಾಡ್ತಾ ಇದ್ದಾರೆ, ಇವರು ನಿರ್ಣಯಿಸ್ತಾ ಇದ್ದಾರೆ. ಅದರ ಪ್ರತಿಫಲವಾಗಿ ಆಗಿರ್ತಕ್ಕಂಥ ಘಟನಾವಳಿಗಳು ಇವು. ಸೊ ಅದರಿಂದಾಗಿ ಅವನು ಈ ಎಲ್ಲ ಷಡ್ಯಂತ್ರದ ಸಂಚಿನ ವಿಕ್ಟಿಮ್ ಆದ. ಅದರಿಂದಾಗಿ ಆಗಿರ್ತಕ್ಕಂಥ ಇವೆಲ್ಲವೂ ಸಹಿತ ಒಬ್ಬರು ಮಹಿಳೆಗೆ ಕಿರುಕುಳನ್ನ ಕೊಟ್ಟು ಆ ಸಂಬಂಧ ಮುರಿಬೇಕು ಅನ್ನುವುದು ಅವನ ಉದ್ದೇಶ ಆಗಿತ್ತು. ಅದಕ್ಕೋಸ್ಕರ ಇವೆಲ್ಲವನ್ನು ಮಾಡಬಾರದ ಕೆಲಸವನ್ನೂ ಮಾಡಿದ. ಅದರಿಂದಾಗಿ ಅವನು ಕೊನೆಗೆ ಏನು ಸಾಯುವ ಪರಿಸ್ಥಿತಿಗೆ ಬಂದ. ಸೊ ಇದನ್ನ ಆಕಸ್ಮಿಕವಾಗಿ ಒಂದು ಸ್ವಲ್ಪ ವಿವೇಚನೆ ಇರ್ತಕ್ಕಂಥದ್ದು ದರ್ಶನ್ಗಾಗ್ಲಿ ಪವಿತ್ರ ಇದ್ದಿದ್ರೆ ಅವರು ಕಾನೂನಿನ ನೆರವನ್ನ ಪಡಿಬಹುದಾಗಿತ್ತು. ಹೋಗಿ ಒಂದು ಸೈಬರ್ ಕ್ರೈಮ್ ಅಂತ ಹೇಳ್ಬಿಟ್ಟು ಒಂದು ವಿಭಾಗವೇ ಇದೆ, ಕಂಪ್ಲೇಂಟ್ ಕೊಡಬಹುದಾಗಿತ್ತು. ಆಕಸ್ಮಿಕವಾಗಿ ಅವನನ್ನ ನೀವು ಶಿಕ್ಷೆಗೆ ಒಳಪಡಿಸಬೇಕು ಅಂದ್ರೆ ಅಧಿಕೃತವಾಗಿ ಅನಧಿಕೃತವಾಗಿ ಆಯ್ತಾ, ಇವರು ಇನ್ಫ್ಲೂಯೆನ್ಸ್ ಅನ್ನು ಬಳಸಿ ಪೊಲೀಸ್ ಸ್ಟೇಷನ್ ನಲ್ಲೇ ಅವನಿಗೆ ಒಂದಿಷ್ಟು ವರ್ಕೌಟ್ ಮಾಡಿಸಬಹುದಾಗಿತ್ತು. ಇವೆಲ್ಲ ಚಾನ್ಸ್ಗಳನ್ನ ಬಿಟ್ಟು ಇವರು ವ್ಯಕ್ತಿಗತವಾದಂತಹ ದ್ವೇಷಕ್ಕೆ ಒಳಗಾಗಿ, ಮೋಹಕ್ಕೆ ಒಳಗಾಗಿ ಒಬ್ಬ ವ್ಯಕ್ತಿಯನ್ನ ಸಂಚಿನಿಂದ ಕಿಡ್ನಾಪ್ ಮಾಡಿಸಿ ಅತಿ ಅಮಾನುಷವಾಗಿ ಹಲ್ಲೆ ಮಾಡಿ ಸಾಯಿಸುವ ಕೆಲಸವನ್ನ ಇಡೀ ಒಂದು ಗುಂಪೇ ಮಾಡಿದೆ. ಒಬ್ಬರಲ್ಲ ಮಾಡಿದೆ. ರೈಟ್ ಮಂಜುಳಾ ಅವರೇ, ಕೋರ್ಟ್ ಯಾವೆಲ್ಲ ಆಯಾಮಗಳನ್ನು ಪರಿಗಣಿಸುತ್ತೆ ಅಂತ? ಸಾಕ್ಷ್ಯಾಧಾರಗಳು, ಸಾಂದರ್ಭಿಕ ಸಾಕ್ಷ್ಯಗಳು, ಮತ್ತು ಈಗ ಇನ್ವೆಸ್ಟಿಗೇಷನಲ್ಲಿ ವ್ಯಕ್ತಿಗತವಾಗಿ ಯಾವ್ಯಾವ ಆರೋಪಿ ಏನೆಲ್ಲ ಸಾಕ್ಷಿ ಕೊಡ್ತಾರೆ, ಇದರ ಜೊತೆಗೆ ಬಹಳ ಮುಖ್ಯವಾಗಿ ದರ್ಶನ್ ಈವರೆಗೂ ಮಾಡಿದಂಥ ಅವಾಂತರಗಳು, ಆರೋಪಿ ಸ್ಥಾನದಲ್ಲಿರುವ ದತ್ತ ದರ್ಶನ್ ಈ ಹಿಂದೆ ಮಾಡಿದ್ದೇನು, ಇದನ್ನು ಕೂಡ ಪರಿಗಣಿಸುತ್ತೆ. ಯಾಕಂದರೆ ಅದು ದೊಡ್ಡ ಲಿಸ್ಟೇ ಸಿಗುತ್ತೆ. ಪತ್ನಿ ಮೇಲೆ ಹಲ್ಲೆ ಮಾಡಿರ್ಬೋದು, ಅಭಿಮಾನಿ ಮೇಲೆ ಹಲ್ಲೆ, ಮಾಧ್ಯಮಗಳ ಬಗ್ಗೆ ಅಶ್ಲೀಲವಾಗಿ ಮಾತಾಡಿದ್ದು, ಪುನೀತ್ ರಾಜ್ಕುಮಾರ್ ವಿರುದ್ಧ ಹಿಂದೆ ಒಂದ್ಸತಿ ಮಾತಾಡಿದ್ರು, ನಿರ್ಮಾಪಕರ ಮೇಲೆ, ವನ್ಯಜೀವಿಯನ್ನು ಅಕ್ರಮವಾಗಿ ಇಟ್ಕೊಂಡ್ರು ಅಂತ ಹೇಳಿ ಅರಣ್ಯ ಇಲಾಖೆ ಎದುರಾಕೋತಾರೆ, ಹುಲಿ ಉಗ್ರನ್ನ ಅವ್ರ ಕಡೆಯಿಂದ ವಶಪಡಿಸ್ಕೊಳ್ಳಲಾಗುತ್ತೆ, ಯಜಮಾನ ಚಿತ್ರೀಕರಣ ಸೆಟ್ಟಲ್ಲಿ ಸಹ ನಟನ ಮೇಲೆ ಹಲ್ಲೆ ಮಾಡ್ತಾರೆ, ಕಾಟೇರ ಸಿನಿಮಾ ಸಕ್ಸಸ್ ಪಾರ್ಟಿ, ಅದು ನಿಮಗೆ ಗೊತ್ತಿದೆ, ಉಮಾಪತಿ ಗೌಡ್ರು, ರೈಟ್, ಹಾಗೆ ಹೇಳ್ದಂಗೆ ಮೇಡಮ್. ಒಂದೊಂದನ್ನೇ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಅವರು ಮೊದಲನೇದಾಗಿ 2011ರಲ್ಲಿ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಮೇಲೆ ಆಗಿರ್ತಕ್ಕಂಥ FIR ಅವರೇ ಹಿಂತಕೊಂಡ್ರು, ಕೇಸ್ ಬಿದ್ದೋಯ್ತು. ಅದಕ್ಕೆ ಯಾವುದು ವ್ಯಾಲಿಡಿಟಿ ಇಲ್ಲ, ಕೋರ್ಟು ಅದನ್ನು ಗಮನಿಸೋದಿಲ್ಲ. ಯಾಕಂದ್ರೆ ಒಂದು ಕ್ರೈಮ್ ಸ್ಟಿಲ್ ಪೆಂಡಿಂಗ್ ಇದ್ದು ಅದರಿಂದ ಶಿಕ್ಷೆ ಏನಾದರೂ ಆಗಿದ್ರೆ ಅದನ್ನ ನ್ಯಾಯಾಲಯ ಪರಿಗಣನೆ ತಗೊಳ್ತದೆ. ಒಂದು. ಎರಡನೇದು ನಿರ್ಮಾಪಕ ಸಹ ನಟನಲ್ಲೇ ಅದು ಕೂಡ ಹಿಂತಕೊಂಡ್ರು. ನಿರ್ಮಾಪಕರ ನಡುವೆ ನಡೆದಿರ್ತಕ್ಕಂಥ ಸುಮ್ಮನೆ ವಾಗ್ವಾದಗಳು, ಯಾವುದೇ FIR ಆಗಲಿಲ್ಲ, ಯಾವ ಕ್ರೈಮ್ಗಳು ಅಲ್ಲಿ ಆಗಲಿಲ್ಲ. ಮೊನ್ನೆ ಕಾಟೇರ ಸಕ್ಸಸ್ ಕೂಡ ಅಲ್ಲಿ ಆಯಿತು, ಯಾರು ಪಬ್ ಓನರ್ ಮೇಲೆ ಆಯಿತು, ಇವ್ರ ಮೇಲೆ ಆಗಲಿಲ್ಲ, ಇವ್ರನ್ನ ಸ್ಟೇಟ್ಮೆಂಟ್ ತಗೊಂಡ್ರು, ಸ್ಟೇಷನಿಂದ ಕಳಿಸ್ಕೊಟ್ರು. ಸೊ ಮತ್ತು ಈ ದೊಡ್ಡ ವ್ಯಕ್ತಿಗಳ ಮೇಲೆ ಆಗ್ತಿರ್ತಕ್ಕಂಥ ಪ್ರತಿಯೊಂದು ಇವರಿಂದ ಆಗ್ತಿರ್ತಕ್ಕಂಥ ಕ್ರೈಮ್ಗಳು, ಇವ್ರ ಮೇಲೆ ಆಗ್ತಿರ್ತಕ್ಕಂಥ ಕ್ರೈಮ್ಗಳು ಹೇಗಿದೆ ಅಂದರೆ ಮೇಡಮ್, ಸ್ಟೇಷನ್ ಅಂದರೆ ಇವ್ರಿಗೆ ಒಂಥರ ಸರಾಗವಾಗಿ ಹೋಗಿ ಬರುವಂಥ ಜಾಗಗಳು. ಅದಕ್ಕಾಗಿ ಇಂಥ ಕ್ರೈಮ್ಗಳು ಮಾಡುವಂಥ ಮೋಟಿವ್ ಸಿಗುತ್ತೆ ಅಂತ ನಾನು ಹೇಳ್ಬೋದು ಇದನ್ನು. ಯಾಕಂದರೆ ಅವರಷ್ಟು ಕ್ರೈಮ್ಗಳನ್ನ ನೀವೇನು ಹೇಳಿದ್ರಲ್ಲ, ಯಾವುದೂ ಒಂದು ಕೂಡ ಪೆಂಡಿಂಗ್ ಇಲ್ಲ, ಯಾವುದು ಒಂದರಲ್ಲಿ ಕೂಡ ಶಿಕ್ಷೆ ಅನುಭವಿಸಿಲ್ಲ, ಯಾವುದೊಂದು ಕೂಡ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ, ಯಾವುದೊಂದು ಕೂಡ ಟ್ರಯಲ್ ಅಲ್ಲಿಲ್ಲ. ಅಷ್ಟೂ ಕೂಡ ಈಗ ಅವು ಇಂಥದ್ದಾಗಿತ್ತು, ಹೀಗಾಯ್ತು ಅನ್ನೋದಷ್ಟೇ ಮಾತ್ರ ಇರೋದ್ರಿಂದ ಇದನ್ನ ಯಾವುದನ್ನು ಕೂಡ ನ್ಯಾಯಾಲಯ ಏನು ಆರೋಪಿ ಇದಾನಲ್ಲ ಅವನ ಹಿನ್ನೆಲೆ ಅಂತ ಗಮನಿಸೋದಿಲ್ಲ. ಏನು ಒಂದು ಓವರಲ್ ಆಗಿ ಸಬ್ಮಿಷನ್ ಮಾಡಬಹುದು ಪ್ರಾಸಿಕ್ಯೂಷನ್, ಈ ತರ ಈ ಕ್ರೈಮ್ಗಳೆಲ್ಲ ಇವ್ರು ಭಾಗಿಯಾಗಿದ್ರು. ಬಟ್ ಆದ್ರೆ ಕೋರ್ಟ್ ಏನ್ ಕೇಳುತ್ತೆ, ವಾಟ್ ಈಸ್ ದಿ ನೇಚರ್ ಆಫ್ ಕ್ರೈಮ್, ಅದು ಏನಿದೆ ಈಗ ಅಟ್ ಪ್ರೆಸೆಂಟ್ ಅದ್ರ ಸ್ಟೇಟಸ್ ಏನಿದೆ ಅಂತ ಕೇಳಿದಾಗ ನಿಲ್ ಅಂತ ಹೇಳ್ತಾರೆ. ನಿಲ್ ಅಂತ ಹೇಳಿದಾಗ ಅದಕ್ಕೆ ಏನ್ ಬೆಲೆ ಇದೆ ಕೋರ್ಟ್ ಮುಂದೆ. ಸೊ ಹಾಗಾಗಿ ಈಗ ನಾವು ದರ್ಶನ್ ಅವ್ರನ್ನ ಮುಂದಿಟ್ಕೊಂಡು ನೋಡೋದಾದ್ರೆ ಅವ್ರ ಮೇಲೆ ಪೆಂಡಿಂಗ್ ಇರೋ ಕ್ರೈಮ್ ಅಂದ್ರೆ ಇದೊಂದೇ ಈಗ. ರೈಟ್ ಸರ್, ಈಗಲೂ ದರ್ಶನ್ನ ಬಚಾವ್ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳು ಡೆಫಿನೆಟ್ಲಿ ನಡೀತಾ ಇರಬಹುದು. ಹಾಗಾಗಿ ಯಾರೋ ಆರೋಪಿಗಳು, ಈಗ ಅದರ 17 ಜನ ಆರೋಪಿಗಳ ಸಂಖ್ಯೆ ಇರೋದ್ರಿಂದ ಅದರಲ್ಲಿ ಯಾರು ಇಲ್ಲ, ಅಣ್ಣಂದೇನು ಪಾತ್ರನೇ ಇಲ್ಲ, ಅವರಲ್ಲಿ ನಿಂತ್ಕೊಂಡಿದ್ರು, ನಾವೇ ಹೊಡೆದಿದ್ದು, ನಾವೇ ಕೊಂದಿದ್ದು, ಈ ಥರದ್ದೇನಾದರೂ ಆದರೆ ನಿಮ್ಮ ಅವ್ರಿಗೆ ಏನಾದರೂ ಹೇಳಿ ಆರೋಪಿಗಳು, ತನಿಖಾಧಿಕಾರಿಯಾಗಿರ್ತಕ್ಕಂಥ ಕರ್ತವ್ಯ ಇವನ್ನ ಯಾವುದು ಸುಳ್ಳು ಯಾವುದು ನಿಜ ಅಂತ ಪತ್ತೆ ಮಾಡೋದೇ ನಮ್ಮ ಕೆಲಸ. ಹೌದು, ಆರೋಪಿಗಳು 1000 ಹೇಳ್ಬೋದು, ಅವ್ರ ಪಾತ್ರ ಇಲ್ಲ, ಇವ್ರ ಪಾತ್ರ ಇಲ್ಲ, ನಾವೇ ಹೊಡೆದದ್ದು ಅಂತೇಳಿ. ಒಂದು ಕೇಸಲ್ಲಿ ಎಕ್ಸಾಂಪಲ್ ಹೇಳ್ತೇನೆ. ಒಂದು ಮರ್ಡರ್ ಕೇಸಲ್ಲಿ ಒಂದು 5 ಜನ ಆರೋಪಿಗಳು ಅಬ್ಸ್ಕಾಂಡಿಂಗ್ ಆದರು. ಆಮೇಲೆ ಒಬ್ರು ಯಾರೋ ಊರು ಮುಖಂಡರು ಬಂದರು, ಪ್ರಭಾವಿ ರಾಜಕಾರಣಿಗಳು ಯಾರು ಬಂದರು, ಸರ್
ಅವರು ಅಲ್ಲಿ ಇಲ್ಲಿ ಓಡಾಡ್ತಾರೆ, ನಾವೇ ಕರ್ಕೊಂಬಂದು ಸರೆಂಡರ್ ಮಾಡಿಸ್ತೀವಿ, ಹೊಡಿಬೇಡಿ ಅಷ್ಟೇ ಅವ್ರಿಗೆ ಅಂತ. ಅಲ್ಲ ರೀ, ನೀವು ಸರೆಂಡರ್ ಮಾಡಿಸಿದ್ರೆ ಹೊಡೆಯೋ ನೆಸೆಸಿಟಿ ಏನಿದೆ? ಆಮೇಲೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರಿ ನೀವು, ಮುಗೀತಲ್ಲ ಕೆಲಸ. ನಮಗೆ ಭಾಳ ಈಸಿ ಆಯ್ತು ಪೊಲೀಸ್ ಕೆಲಸ ನಿಮ್ಮದು. ಕರ್ಕೊಂಬಂದ್ರು ಏನಯ್ಯ ಇವು ಮಾಡಿದ್ರಿ ನೀವು? ಸರ್ ನಾವೇ ಸಾಯಿಸಿದ್ದು ಅವನು. ಯಾಕೆ ಸಾಯಿಸಿದ್ರಿ? ಇಲ್ಲ ನಮ್ಮ ಹುಡುಗಿಗೂ ಅವ್ರ ಮಗನಿಗೂ ಲವ್ ಅಫೇರ್ ಇತ್ತು, ಇದ್ರ ಬಗ್ಗೆ ಒಂದು 3-4 ಸಲ ಗಲಾಟೆ ಆಯಿತು, ಇವನಿದ್ರೆ ಮದುವೆ ಮಾಡ್ತಾನಂತ ಹೇಳ್ಬಿಟ್ಟು ಮೊನ್ನೆ ತೋಟದಲ್ಲಿ ನಾವು ಸಾಯಿಸ್ಬಿಟ್ಟಿದ್ವಿ. ಅಯ್ಯೋ. ಹೌದಾ? ಆಮೇಲೆ ಎಲ್ಲರನ್ನೂ ಕಳಿಸಿದ್ವಿ, ಒಬ್ಬೊಬ್ಬರನ್ನೇ ಬರೋಕ್ಕೆ ಹೇಳಿದೆ. ಓಕೆ. 5 ಜನಕ್ಕೆ ಸಪ್ರೇಟ್. ಏನಪ್ಪ ನೀನು ಹೆಂಗೆ ಸಾಯಿಸ್ತೀವಿ, ನೀನೇನು ಮಾಡಿದೆವು ಇದರಲ್ಲಿ? ಸರ್ ನಾನು ಮಸ್ತ್ ತಗೊಂಡು ಹೊಡೆದೆ ಸರ್. ಆಯಿತು, ನೀನು ಬರ. ನೀನು ಎದರಲ್ಲಿ ಹೊಡೆದೆ? ನಾನು ರಾಡು ಅಲ್ಲ ದೊಣ್ಣೆ ತಗೊಂಡು ಹೊಡೆದೆ ಸರ್. ಇನ್ನೊಬ್ಬನೇ ಬಂದ, ಅವನು ಎದರಲ್ಲಿ ಇನ್ನೊಂದು ವೆಪನ್ ಹೇಳ್ದ, ಇನ್ನೊಬ್ಬನು ಬಂದ, ಅವನೊಂದು ವೆಪನ್ ಹೇಳ್ದ. ಆಮೇಲೆ 5 ಜನಕ್ಕೂ ನಿಲ್ಲಿಸಿದ್ವಿ. ನೋಡಪ್ಪ, ನೀವು ಮರ್ಡರ್ ಅಂತ ಮಾಡಿದ್ವಿ ಅಂತ ಒಪ್ಕೊಂಡಿದ್ದಾರೆ, ಆದರೆ ಮರ್ಡರ್ನ ಹೇಗೆ ಮಾಡಿದ್ರಿ ಅನ್ನೋದು ಸುಳ್ಳು ಹೇಳ್ತಾ ಇದ್ದಾರೆ. ಕರೆಕ್ಟಾಗಿ ಸತ್ಯ ಹೇಳಿ. ಒಟ್ಟಿಗೆ ಕೇಳಿದ್ರಿ? ಒಟ್ಟಿಗೆ ನಿಲ್ಲಿಸ್ಬಿಟ್ಟು ಕ್ಲಾರಿಫಿಕೇಶನ್ ಕೇಳಿದ್ವಿ. ಇಲ್ಲ ಸರ್ ನಾವೇ ಸಾಯಿಸಿದ್ದು. ಆಯ್ತಪ್ಪ, ನೀವು ಸಾಯಿಸಿದ್ರು ಒಪ್ಪಿಕೊಂಡಿವಿ ನಾವು, ಆದರೆ ಹೆಂಗೆ ಸಾಯಿಸಿದ್ರಿ ಅನ್ನೋದನ್ನ ಸುಳ್ಳು ಹೇಳ್ತಾ ಇದ್ದೀರಾ. ಹೌದು. ಸರ್ ನಾವು ಸತ್ಯ ಹೇಳಿದ್ರೆ ಭಾಳ ಹೊಡಿತೀರಿ ಸರ್ ನೀವು. ಆಯಿತು, ನೋಡೋ ನಿಮ್ಮನ್ನು ಹೊಡೆಯೋದು ಇಲ್ಲ, ನಮಗೆ ಬೇಕಾಗಿರೋದು ಸತ್ಯ. ಅವನು ಹೆಂಗೆ ನೀವು ಸಾಯಿಸಿದ್ರಿ ಅದನ್ನು ಹೇಳಿ. ಸರ್ ಸತ್ಯವಾಗ್ಲೂ ಹೇಳ್ತೀವಿ, ನಮ್ಮ ಅಪ್ಪ ನಮ್ಮ ತಾಯಿ ಅಣ್ಣಗೆ ಹೇಳ್ತೀವಿ, ಅವ್ನು ನೋಡೇ ಇಲ್ಲ ಅವತ್ತಿನ ದಿವಸ. ನಾವು ಊರಲ್ಲೇ ಇರಲಿಲ್ಲ, ಅವನಿಗೂ ನಮ್ಗೆ ನೋಡೇ ಇಲ್ಲ ಸರ್ ಒಂದು 10 ದಿವಸ. ನಾವು ಅವ್ರ ಮೇಲೆ ಕಂಪ್ಲೇಂಟ್ ಇದೆ, ಹಿಂದೆ ಗಲಾಟೆ ಆಗ್ತಿತ್ತು ಅಂತ ಹೆಂಡ್ತಿನೇ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾಳೆ, ಇವರೇ ಹೊಡೆ ಸಾಯಿಸಿದಾರೆ ನನ್ನ ಗಂಡನ ಅಂತೇಳಿ. ನೋಡಿ ಸರ್, ಯಾಕೆ ಈ ಪ್ರಶ್ನೆ ಅವ್ರಿಗೆ ಕೇಳಿದ್ವಿ ನಾವು ಅಂದರೆ, ತನಿಖೆ ಅವ್ನು ಸತ್ತೋದ ಮೇಲೆ ಒಂದು ಇಂಜುರಿನೂ ಇಲ್ಲ. ಹೌದು, ಡೆಡ್ ಬಾಡಿ ಮೇಲೆ ಒಂದು ಇಂಜುರಿನೇ ಇಲ್ಲ, ಆದರೆ ಆರೋಪಿಗಳಾಗಿ ಇವ್ರು ಬಂದಿದ್ದಾರೆ, ಒಪ್ಕೊಳ್ತಾ ಇದ್ದಾರೆ. ಬೈಕೆ ಎಲ್ಲಿ ಪೊಲೀಸ್ನವ್ರು ನಮಗೆ ಹೊಡೆದ್ಬಿಟ್ಟು ಇದು ಮಾಡ್ತಾರೋ, ನಮಗೆ ಜೈಲಿಗೆ ಕಳಿಸ್ಬಿಡಿ ಸರ್ ಅಂತಾರೆ. ಗೊತ್ತಾಯ್ತು. ರೈಟ್ ಶಶಿಕಾಂತ್ ಅವರೇ, ನಾನು ಇಲ್ಲೊಂದು 2 ವಿಚಾರನ ಉಲ್ಲೇಖ ಮಾಡಲೇಬೇಕು. ಡಾಕ್ಟರ್ ರಾಜ್ಕುಮಾರ್ ಅಂತ ಸಂದರ್ಭದಲ್ಲಿ ಅವರ ಸಾಮಾಜಿಕ ಬದ್ಧತೆ, ಗೋಕಾಕ್ ಚಳುವಳಿಯಿಂದ ಕನ್ನಡಕ್ಕೆ ನನ್ನ ಉಸಿರು ಬದುಕು ಅಂತೇಳಿ ಅದಕ್ಕಾಗಿ ಸಮರ್ಪಣೆ ಮಾಡ್ಕೊಳ್ತಾರೆ. ನಾವಿವತ್ತು ಮೆಟ್ರೋ ಹತ್ತೀವಿ ಅಂದರೆ ಶಂಕರ್ನಾಗ ಒಂದು ಕ್ಷಣ ಪಾಸ್ ಆಗ್ತಾರೆ ಅಂಥ ಒಂದು ವಿಚಾರ. ವಜ್ರಮುನಿ ಅಂದಾಗಲೂ ಸ್ಕ್ರೀನ್ ಮೇಲೆ ಖಳನಟನಾಗಿ ಕಾಣಿಸ್ಕೊಂಡ್ರೂ ಕೂಡ ಏನೋ ಒಂದು ದೃಶ್ಯದಲ್ಲಿ ಭಾಗಿಯಾದರೂ ಆ ನಂತರ ಸಹ ನಟರಿಗೆ ಕ್ಷಮಿಸಿ ಅಂತ ಕೇಳ್ತಿದ್ರಂತೆ ಅಂತ. ಎಂಥ ವ್ಯಕ್ತಿತ್ವ ಅಂದರೆ, ಹಿಂದಿನವರ ಸಾಮಾಜಿಕ ಬದ್ಧತೆ ಇತ್ತಲ್ಲ, ಸಮಾಜದಲ್ಲಿ ತಾನೇನೇ ಇವತ್ತು ಒಂದು ಅಡ್ವರ್ಟೈಸ್ ಯಾರೋ ಆಫರ್ ಕೊಡ್ತಾರೆ ಅಂತ ಸಂದರ್ಭದಲ್ಲೂ ಕೂಡ ಅದು ಸಮಾಜಕ್ಕೆ ಪೂರಕವ ಮಾರಕವ ಅನ್ನುವಂಥ ಬದ್ಧತೆ ಇವತ್ತಿನ ನಟರಲ್ಲಿ ಉಳ್ಕೊಂಡಿದೆ ಅಂತ ಅನ್ಸುತ್ತೆ. ಅಲ್ಲ, ನಾನು ಹೇಳ್ತಾ ಇರೋದು ಇವರು ಒಂದು ಉದಾಹರಣೆ ಇಟ್ಕೊಂಡ್ಬಿಟ್ಟು ಎಲ್ಲಾ ನಟರನ್ನು ಸಹಿತ ಅದೇ ಕ್ಯಾಟಗರಿಯಲ್ಲಿ ನಾವು ಆಯ್ತಾ. ಇವಾಗೂ ಸಹಿತ ಇದ್ದಾರೆ, ಯಶ್ನಂತವರು ಸಹಿತ ಈಗಾಗಲೇ ಅವ್ರದೇ ಆದಂತ ಒಂದು ಸಂಘಟನೆ ಮಾಡಿಕೊಂಡು ಹಲವಾರು ಜನಕ್ಕೆ ಕೆರೆಗಳ ಪುನರುತ್ಥಾನ ಇಂಥವುಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆಯ್ತಾ, ಆದ್ರಿಂದ ನಾವು ಆತರ ಮಾಡಕ್ಕಾಗಲ್ಲ. ಈಗ ಬಂದಿರತಕ್ಕಂಥ ಹಲವಾರು ನಟರು ಸಹಿತ ತಮ್ಮ ಕೈಲಾದಷ್ಟು ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವ್ರ ಬಗ್ಗೆನೂ ಅಂತದ್ದೇ ಸರ್, ಇವರು ಬಹಳಷ್ಟು ಸಹಾಯ ಮಾಡ್ತಾರೆ. ಆದ್ರೆ ಇವರು ಹೆಚ್ಚು ಹೆಚ್ಚು ಸೆಲೆಬ್ರಿಟಿ ಆದಷ್ಟು, ಮೇಲೆ ಬಂದಷ್ಟು ವಿನಯವಂತಿಕೆನ ರೂಢಿಸ್ಕೋಬೇಕು. ವ್ಯಕ್ತಿತ್ವ ಬೆಳಿಬೇಕು ಮತ್ತು ವಿನಯವಂತಿಕೆ ಇರಬೇಕು. ಅದು ಡಾಕ್ಟರ್ ರಾಜ್ಕುಮಾರ್ ಅದಕ್ಕೆ ಮೇರು ಪರ್ವತ, ಅವರು ವಿನಯವಂತಿಕೆಯನ್ನು ತೋರಿಸುವುದರಲ್ಲಿ. ಆದ್ರೆ ಇವರು ಏನಾಯ್ತಂದ್ರೆ ಇದ್ದಕ್ಕಿದ್ದಂಗೆ ಅಹಂಕಾರ ದುರಹಂಕಾರಗಳು ಹೆಚ್ಚಾಗ್ತಾ ಆಗ್ತಾ 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 ಇವ್ರಿಗೆ ಯಾರು ನನ್ನ ಕೇರ್ ಮಾಡೋದಿಲ್ಲ, ನಾನು ಮಾಡಿದ್ದಾನೆ ನಡೆದಿದ್ದೆ ದಾರಿ ಅಂತ ಹೋದಾಗಲೇ ಇವೆಲ್ಲ ಅವಘಡಗಳಾಗ ಸಾಧ್ಯ ಆಗುತ್ತೆ. ಆದ್ದರಿಂದ ಇವತ್ತು ಸಹಿತ ಹಲವಾರು ನಟರು ಇದ್ದಾರೆ, ಜನಪರವಾಗಿ ತುಳಿತಾರೆ. ಆಯ್ತಾ, ಎಲ್ಲರೂ ಸಹಿತ ಅವರವರ ಹೆಂಡರ ಜೊತೆಗೆ ಚೆನ್ನಾಗಿ ಬಾಳವರು ಇದ್ದಾರೆ. ಆದ್ರೆ ಇವುಗಳು ಇದಾವಲ್ಲ, ಆಮೇಲೆ ಈ ಸಹವಾಸ ದೋಷ ಅಂತ ಹೇಳ್ತೀವಿ ನಾವು. ಇವರು ಮತ್ತೆ ಅವ್ರ ಜೊತೆಗೆ ಇರ್ತಕ್ಕಂಥವ್ರು ಇದಾರಲ್ಲ, ಅವ್ರು ನೋಡಿ ಅವರೆಲ್ಲರೂ ಬಾರ್ ಮಾಲಕರು, ಹೋಟೆಲ್ ನಡೆಸ್ತಕ್ಕಂಥವ್ರು, ಅವ್ರ ಜೊತೆಗೆ ಇರ್ತಕ್ಕಂಥವ್ರು ಇರಲ್ಲ, ಅಭಿಮಾನಿ ಸಂಘದವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಗಣ್ಯರ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ನಾವಿದನ್ನು ಒಪ್ಕೊಳಕ್ ಸಾಧ್ಯ ಆಗ್ತಾ ಇಲ್ಲ. ಆತ ಬೆಳೆದು ಬಂದ ಹಾದಿ ಹಂಗಿದೆ, ಕಷ್ಟದಲ್ಲಿ ಬಂದ ಹುಡುಗ,
ಇದನ್ನ ಹೆಂಗೆ ನಾವು ಡೈಜೆಸ್ಟ್ ಮಾಡ್ಕೊಳ್ಳೋದು ಅಂತ ಕೇಳ್ತಾರೆ. ಕಷ್ಟದಲ್ಲಿ ಬಂದಿರೋರು ಇದ್ದಕ್ಕಿದ್ದಂಗೆ ಐಶ್ವರ್ಯ ಬಂದ್ಬಿಟ್ರೆ, ಇದ್ದಕ್ಕಿದ್ದಂಗೆ ನೇಮು ಫೇಮು ಬಂದ್ಬಿಟ್ರೆ, ಇದ್ದಕ್ಕಿದ್ದಂಗೆ ಬೆಂಬಲಿಗರು ಒಂದು ದೊಡ್ಡ ಪಡೆನೆ ಸಿಕ್ಬಿಟ್ರೆ ಆಯ್ತಾ, ಆ ಸಂದರ್ಭದಲ್ಲಿ ಅವರೇ ಕೆಡಿಸ್ತಾರೆ, ಈ ಅಭಿಮಾನಿಗಳೇ ಕೆಡಿಸ್ಬಿಡ್ತಾರೆ ಅವ್ರಿಗೆ. ಅಯ್ಯೋ ನೀವೇ ಅಲ್ಲ, ಹಿಂಗೆ ಹೇಳ್ತಾ ಮಾಡಿ ತಪ್ಪನ್ನು ಅಭಿಮಾನಿಗಳ ಮೇಲೆ ಹೊರಡಿಸೋದಲ್ಲ. ಅಲ್ಲ ನಾನು ಹೇಳ್ತಾರೆ, ಅಭಿಮಾನಿಗಳಿಗೂ ಸಹಿತ ಹುಚ್ಚು ಅಭಿಮಾನ ಒಳ್ಳೆಯದಲ್ಲ. ಆದ್ದರಿಂದ ಇವರು ಸಹಿತ ಯಾರು, ಅವನು ಇವಾಗ ಸತ್ತಿರೋನು ಅವನು ಅಭಿಮಾನಿನೇ. ಹೌದು. ಈಗ ಇವ್ನ ಜೊತೆಗೆ ಇರ್ತಕ್ಕಂಥವ್ರು ದುಷ್ಟಕೂಟ ಯಾರ್ದು, ಕೊಲೆ ಮಾಡಿದವ್ರು ಯಾರು, ಇವರೆಲ್ಲರೂ ಅಭಿಮಾನಿಗಳೇ. ಸೊ ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನಕ್ಕೆ ಒಟ್ಟಾಗಿದ್ದಾರೆ. ಅವನು ಮಾಡುವ ಒಳ್ಳೆ ಕೆಲಸಕ್ಕೆ ಜೊತೆಯಾಗೋ ಬದಲಾಗಿ ಕೆಟ್ಟ ಕೆಲಸಕ್ಕೂ ಜೊತೆ ಆಗ್ತಕ್ಕಂಥ, ಕೈಗೆ ಓಡಿಸ್ತಕ್ಕಂಥ ಕೆಲಸ ಮಾಡಿದಾರಲ್ಲ, ಇದು ನಿಜಕ್ಕೂ ಸಹಿತ ಅಕ್ಷಮ್ಯ ಅಲ್ವಾ. ಸೊ ಆದ್ದರಿಂದ ನಾವು ನಟರು ಇದ್ದಾರಲ್ವಾ, ನಾವು ಹೇಳುದು ಇಂಡಿಪೆಂಡೆಂಟ್ ಆಗಿ ಒಂದೊಂದು ಇನ್ಸಿಡೆಂಟ್ಗಳ ಮಾತಾಡೋಣ, ಅದನ್ನು ಸಾರ್ವತ್ರೀಕರಣ ಮಾಡೋದಿದೆಯಲ್ಲ ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ. ಆದ್ದರಿಂದ ಎಲ್ಲಾ ನಟರು, ಕಲಾವಿದರು, ಸಾಹಿತಿಗಳು ಎಲ್ಲರಲ್ಲೂ ಸಹಿತ ಕಲಾವಿದರಲ್ಲಿ ಈ ರೀತಿಯಾದಂಥ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಲವು ಜನ ಸಿಕ್ಕಾಕೋತಾರೆ, ಕೆಲವು ಜನ ಸಿಕ್ಕಾಕೊಳ್ಳೋದಿಲ್ಲ. ಇವುಗಳು ಪರಂಪರೆಯಿಂದ ನಡ್ಕೊಂಡು ಬಂದಿದ್ದಾವೆ. ಆದ್ರೆ ಯಾವ ವ್ಯಕ್ತಿಯೂ ಸಹಿತ ಪರಿಪೂರ್ಣ ಅಲ್ಲ. ಎಲ್ಲರೂ ನ್ಯೂನ್ಯತೆಯಿಂದ ಇರ್ತಾರೆ. ಅವ್ನು ಹೀರೋ ಆಗಿರಲಿ, ಇನ್ಯಾನಾದ್ರೂ ನ್ಯೂನ್ಯತೆಗಳು ಇರ್ತವೆ. ಅದಕ್ಕೆ ಅದೆಲ್ಲ ಹೋಗಿದೆ ಇವಾಗ. ಅದು ರಾಜ್ಕುಮಾರ್ ಕಾಲಘಟ್ಟದಲ್ಲಿ ಇತ್ತು ಎಲ್ಲ ಗೊತ್ತಿಲ್ಲ. ಇವಾಗ ಆತ್ಮಸಾಕ್ಷಿ ಬೆಲೆ ಇಲ್ಲ. ಇವಾಗ ಅಲ್ಲ ಸರ್, ನಾವು ಒಡೆಯ, ಯಜಮಾನ ಈ ಥರ ಟೈಟಲ್ ಎಲ್ಲ ನೋಡುವಾಗ ಅಲ್ಲೂ ಏನು ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಸಂದೇಶ ಇದೆ ಸರ್. ನಾವು ಹಂಗೆ ಅಭಿಮಾನಿಗಳು ಹೆಂಗೆ ಅಂತ ಹೇಳಿದ್ರೆ ಅವ್ರು ನೀವು ಆಗಲೇ ಹೇಳ್ದಂಗೆ ಅನುಸರಿಸ್ತಾರೆ ಅವರು. ದರ್ಶನ್ ಅಂದ್ರೆ ಮೈ ಮೇಲೆ ಪರಕಾಯ ಪ್ರವೇಶ. ಸಿನಿಮಾದಲ್ಲಿರೋದು ಪಾತ್ರ ಮಾತ್ರ ನೆನ್ಪಿಟ್ಕೊಳ್ಳಿ, ವ್ಯಕ್ತಿ ಬೇರೆ. ಈ ಸಿನಿಮಾದಲ್ಲಿ ದರ್ಶನ್ ಅದ್ಭುತವಾಗಿ ನಟಿಸಿದ್ದಾರೆ. ಇಂಥ ಅಭಿಮಾನ ಇರಲಿ ಅಲ್ವಾ ಸರ್? ನಟಿಸಿದ್ದಾರೆ. ನೀವು ನ್ಯಾಯ ಸಲ್ಲಿಸಿ ಆಯ್ತಾ, ಒಂದು ಸಿನಿಮಾವನ್ನು ಮಾತ್ರ ಇಟ್ಕೊಂಡು ಮಾತಾಡಿ. ಆದ್ರೆ ಒಬ್ಬ ನಟನನ್ನ ಆರಾಧ್ಯ ದೈವವಾಗಿ ಆರಾಧಿಸಿದರೆ, ಅವರನ್ನು ಅನುಕರಿಸಿದರೆ, ಅವ್ರ ವ್ಯಕ್ತಿಗತ ಬದುಕಿನಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ನೀವು ಸಮರ್ಥಿಸಿದರೆ ಅದು ನಿಜಕ್ಕೂ ಸಹಿತ ತಪ್ಪಾಗುತ್ತೆ. ಅದರಿಂದ ಏನಾಗುತ್ತೆ, ಉತ್ತೇಜನ ಆಗುತ್ತೆ. ಇವ್ರಿಗೆಲ್ಲ ನಾನು ಏನ್ ಬೇಕಾದ್ರೂ ಮಾಡಬಹುದು ಅಂತ ಉತ್ತೇಜನ ಆಗುತ್ತೆ. ಇವನ್ ಅವರು ಸಹಿತ ನಿಮ್ಗೆ ನೀನಾಸಮಿಂದ ಬಂದಿರೋರು ಅಂತ ಹೇಳ್ತಾರೆ. ನೀನಾಸಲ್ಲಿ ಸಹಿತ ಅವ್ರು ಪೂರ್ತಿ ಮಾಡ್ಲಿಲ್ಲ, ಅಪೂರ್ಣ ಮಾಡಿದ್ರು. ಅದ್ರ ನಂತರ ಒಂದೇ ಒಂದು ಕ್ಯಾಂಪ್ ಅಂದ್ರೆ ಏನು, ರಂಗಭೂಮಿಯಿಂದ ಬಂದಿರತಕ್ಕಂಥವ್ರು ಒಂದೇ ಒಂದು ಅಡ್ಡಂಡ ಕಾರ್ಯಪ್ಪನವರು ಕುಶಾಲನಗರದಲ್ಲಿ ಒಂದು ರಂಗ ಶಿಬಿರ ಮಾಡ್ತಾರೆ. ಅದಕ್ಕೆ ನಿರ್ದೇಶಕರಾಗಿರ್ತಕ್ಕಂಥವ್ರು ಮಂಡ್ಯ ರಮೇಶ್. ಆಯ್ತಾ, ಆ ಒಂದು ರಂಗ ಶಿಬಿರವನ್ನು ಮಾತ್ರ ಅಟೆಂಡ್ ಮಾಡಿದ್ದಾರೆ ಅವರು. ಸೊ ಯಾವಾಗ ಕಲಿಯತಕ್ಕಂಥ ಸಂದರ್ಭದಲ್ಲಿ, ಶಿಬಿರದ ಸಂದರ್ಭದಲ್ಲಿ ಒಂದು ನಾಟಕಗಳನ್ನ ಮಾಡಿದ್ದಾರೆ ಹೊರತಾಗಿ ಆ ರಂಗಭೂಮಿಯಲ್ಲಿ ಆಕಸ್ಮಿಕವಾಗಿ ಬೆಳೆದಿದ್ದರೆ, ಅಲ್ಲಿ ಪಳಗಿದ್ರೆ ಬಹುಶಃ ಈ ತರ ಆಲೋಚನೆಗಳು ಬರ್ತಿರ್ಲಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ರೈಟ್ ಮಂಜುಳಾ ಅವರೇ, ಒಂದು ಲೈನಲ್ಲಿ ತಪ್ಪುಗಳೆಲ್ಲವೂ ಸಾಬೀತಾಯ್ತು ಅಂದ್ರೆ ಶಿಕ್ಷೆ ಖಂಡಿತ ಅನ್ಕೋಬಹುದು? ಖಂಡಿತ ಮೇಡಮ್. 302 ಅಲ್ಲಿ ಡೆತ್ ಆರ್ ಇಲ್ಲ ಅಂತಂದ್ ಡೆತ್ ಪೆನಾಲ್ಟಿ ಆರ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಇದೆ. ಸೊ ತುಂಬಾ ರಿಗೋರ್ ನಮ್ಮ IPC ಅಲ್ಲೇ ತುಂಬಾ ಕಠಿಣವಾದ ಶಿಕ್ಷೆ ಇರೋದು 302ಗೆ. ಅಂತ ಶಿಕ್ಷೆ ಕೊಡಬಹುದು ನ್ಯಾಯಾಲಯ. ಇಂಗ್ಲಿಷ್ ಅಲ್ಲಿ ಒಂದು ಪ್ರಾವರ್ಬ್ ಇದೆ, ಪವರ್ ಇಂಟಾಕ್ಸಿಕೇಶನ್. ಈ ಪವರ್ ಇಂಟಾಕ್ಸಿಕೇಶನ್ ಇಸ್ ವೆರಿ ಡಿಫಿಕಲ್ಟ್ ಟು ಕಮ್ ಡೌನ್. ಕರೆಕ್ಟ್. ಬೇರೆ ಇಂಟಾಕ್ಸಿಕೇಶನ್ ಎಲ್ಲ ಇಳಿದೋಗ್ತವೆ ಸ್ವಲ್ಪ ಹೊತ್ತಾದ ನಂತರ. ಹೌದು. ವೆರಾಸ್ ದಿಸ್ ಪವರ್ ಇಂಟಾಕ್ಸಿಕೇಶನ್ ಇದೆಯಲ್ಲ, ಡೇಂಜರಸ್. ಅಧಿಕಾರದ ಮದ, ಅದಕ್ಕೆ ಅದೇ ಹೇಳೋದು, ರೂಪ ಮದ, ಯೌವನದ ಮದ, ಹಣ ಮದ, ಇವುಗಳೆಲ್ಲವೂ ಫೈನಲಿ ಮದ ಸ್ವಲ್ಪ ಸಮಸ್ಥಿತಿಲಿ ಇರಬೇಕು. ರೈಟ್. ಶಶಿಕಾಂತ್ ಅವರು, ಮಂಜುಳಾ ಅವರು, ಪಾಲಾಕ್ಷರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಬಹಳ ಮುಖ್ಯವಾಗಿ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಭಾಗಿಯಾಗಿರುವಂತಹ ಈ ಕೊಲೆ ಪ್ರಕರಣದ ಕುರಿತಂತೆ ನಾವು ಚರ್ಚೆ ಮಾಡಿದ್ವಿ. ಈ ವಿಚಾರದಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ತಪ್ಪು ನಿಜಕ್ಕೂ ಆಗಿದ್ದರೆ ಕಾನೂನಾತ್ಮಕವಾಗಿ ನಿಷ್ಪಕ್ಷಪಾತದಂಥ ಒಂದು ತನಿಖೆ ಆಗುತ್ತೆ, ಅಲ್ಲಿ ಶಿಕ್ಷೆ ಅನ್ನೋದಾಗಬೇಕಾಗತ್ತೆ. ಅನ್ಯಾಯ ಆಗಿದೆ ಒಂದು ಕುಟುಂಬಕ್ಕೆ, ಒಂದು ಕೊಲೆ ಆಗಿದೆ, ಹತ್ಯೆ ಆಗಿದೆ. ಹತ್ಯೆಯಾದಂಥ ರೇಣುಕಾಸ್ವಾಮಿಯ ಪತ್ನಿ ಕೂಡ ಗರ್ಭಿಣಿಯಾಗಿದ್ದಾರೆ. ಆ ಕುಟುಂಬಕ್ಕೆ ಯಾರು ದಿಕ್ಕು ಅನ್ನುವಂಥ ಪ್ರಶ್ನೆ. ಇದೆಲ್ಲವನ್ನು ನೋಡಬೇಕಾದ್ರೆ ಸ್ವಲ್ಪ ಸಾವಧಾನ, ಸ್ವಲ್ಪ ಸಮಾಧಾನ ಅನ್ನೋದಿರಬೇಕು. ಸಂಸ್ಕಾರ ಬಹಳ ಮುಖ್ಯ. ಬೆಳೀತಾ ಇದ್ದ ಹಾಗೆ ನಮ್ಮ ವ್ಯಕ್ತಿತ್ವವು ಕೂಡ ಬೆಳಿಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.